ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು, ಮಂಗಳೂರು ದಕ್ಷಿಣ ವಲಯ. ಇಲ್ಲಿ ಇಂದು ಶಾಲಾ ಸ್ಥಳದಾನಿ ಪಡ್ಯಾರ ಮನೆ ರಾಮಕ್ಕ ಫಕೀರ ಶೆಟ್ಟಿ ಇವರ ಸ್ಮರಣಾರ್ಥ ಅವರ ಮಕ್ಕಳಾದ ಪಡ್ಯಾರ ಮನೆ ಆನಂದ ಶೆಟ್ಟಿ ಮುಂಬೈ, ಸದಾಶಿವ ಶೆಟ್ಟಿ ಕಡೆಂಜ, ವಿಠ್ಠಲ ಶೆಟ್ಟಿ ಬೆಂಗಳೂರು ಇವರ ಕೊಡುಗೆಯಾಗಿ ನಿರ್ಮಾಣಗೊಂಡ ಪಡ್ಯಾರ ಮನೆ ಶ್ರೀಮತಿ ರಾಮಕ್ಕ ಫಕೀರ ಶೆಟ್ಟಿ ರಂಗಮಂದಿರ ಉದ್ಘಾಟನೆ ಹಾಗೂ ನಮ್ಮ ಒಂದೇ ಶಾಲೆಯಲ್ಲಿ ಸುಮಾರು 31 ವರ್ಷ 8 ತಿಂಗಳುಗಳ ಕಾಲ ಸುದೀರ್ಘ ನಿಸ್ವಾರ್ಥ ಸೇವೆಯನ್ನು ಪೂರೈಸಿದ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ಜಾಸ್ಮಿನ್ ಡಿಸೋಜಾ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಮೆಗಾ ಪೋಷಕ ಶಿಕ್ಷಕರ ಸಭೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾಭಿಮಾನಿಗಳೆಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಈಗ ಆಗಮಿಸಿದ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರುವ ಸಮಯ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಗದೀಶ್ ಶೆಟ್ಟಿ ಇವರು ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ಮಹಮ್ಮದ್ ರಫೀಕ್, ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಉಳ್ಳಾಲ ತಾಲೂಕು. ಶ್ರೀಯುತ ಅಬುಸಾಲಿ, ಅಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು. ಶ್ರೀಮತಿ ಜಾಸ್ಮಿನ್ ಡಿಸೋಜಾ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು. ಶ್ರೀಯುತ ಸುದರ್ಶನ್ ಶೆಟ್ಟಿ, ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್ ಮಂಗಳೂರು. ಶ್ರೀಯುತ ಸಂಜೀವ್ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಮ್ಲಮೊಗರು. ಶ್ರೀಯುತ ಸದಾಶಿವ ಶೆಟ್ಟಿ ಪಡ್ಯಾರಮನೆ, ಶ್ರೀಯುತ ವಿಠ್ಠಲ ಶೆಟ್ಟಿ ಪಡ್ಯಾರಮನೆ, ಶ್ರೀಯುತ ವಿಠ್ಠಲ್ ಶೆಟ್ಟಿ ಬಸ್ತಿಕಟ್ಟೆ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಮ್ಲಮೊಗರು. ಶ್ರೀಯುತ ಜಯಶೀಲ್ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ ಅಮ್ಲಮೊಗರು. ಶ್ರೀಯುತ ಪ್ರಭಾಕರ್ ಶೆಟ್ಟಿ, ಅಧ್ಯಕ್ಷರು, ಮೀಂಜ ಮಂಗಲ್ಪಾಡಿ ಕೋಆಪರೇಟಿವ್ ಸೊಸೈಟಿ. ಶ್ರೀಯುತ ಸುಬೋಧ್ ಶೆಟ್ಟಿ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಅಮ್ಲಮೊಗರು. ಶ್ರೀಮತಿ ಮುಮ್ತಾಜ್, ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಅಮ್ಲಮೊಗರು. ಶ್ರೀಮತಿ ಹೆಲೆನ್ ಡಿಸೋಜಾ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಅಮ್ಲಮೊಗರು. ಅದೇ ರೀತಿ ಶ್ರೀಮತಿ ಇಂದಿರಾ ನಮ್ಮ ಶಾಲೆಯಲ್ಲಿ ಈಗಾಗಲೇ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಹೊಂದಿರುತ್ತಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಗೀತಾ ನಾಯಕ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಜಾರ್ಜ್ ಡಿಸೋಜಾ ಇವರು ಜಸ್ಮಿನ್ ಟೀಚರ ಅಣ್ಣ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ನಮ್ಮ ಇಂದಿನ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನೆರವೇರಲೆಂದು ನಾವು ದೇವರ ಅನುಗ್ರಹವನ್ನು ಪಡೆಯೋಣ. ಇದೀಗ ಪ್ರಾರ್ಥನೆ. ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. ನಿನ್ನ ಚರಣ ಶರಣು ಪಡೆದು ದೇಶ ಸೇವೆಗೊದಗಲಿ. ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. ಪುಷ್ಪ ಫಲದ ವಾಂಚೆಯಳಿದು ಸಮತಳಿಯ ಮೋಹ ಕಳೆದು. ಪುಷ್ಪ ಫಲದ ವಾಂಚೆಯಳಿದು ಸಮತಳಿಯ ಮೋಹ ಕಳೆದು. ದೇವ ದೇವನೆದುರಿನಲ್ಲಿ ಸ್ವಾರ್ಥ ಹೋಮವಾಗಲಿ. ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. ನಿನ್ನ ಚರಣ ಶರಣು ಪಡೆದು ದೇಶ ಸೇವೆಗೊದಗಲಿ. ಅಮೂರ್ತ ಮೂರ್ತ ಮೂರ್ತಿ ಮಂತ್ರ ನಿನ್ನೊಲುಮೆಯಾಗಲಿ. 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 ಭಾರತ ದೇಶದ ಭವ್ಯ ಪರಂಪರೆ ಸಂಸ್ಕೃತಿ ಅದೇ ಅತಿಥಿ ದೇವೋಭವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೆರೆದಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ನಮ್ಮ ಈ ದೇಗುಲ ನಮಗೆಲ್ಲರಿಗೂ ಅತ್ಯಂತ ಪವಿತ್ರವಾದಂಥ ದೇಗುಲ ಅಂದರೆ ಅದು ಮಕ್ಕಳಿಗೆ ಪಾಠವನ್ನು ನೀಡುವಂಥ ಶಾಲೆ. ಅಂಥ ಒಂದು
ಶಾಲೆ ಇದು ಊರಿಗೆ ಬೆಳಕಾಗಿ ಇರಬೇಕಾದಂಥ ಶಾಲೆ. ಬೆಳಗಬೇಕಾದ್ರೆ ಮಕ್ಕಳು ಇಲ್ಲಿ ವಿದ್ಯಾರ್ಥಿನಿಗಳಿಗೆ ಬೆಳಗಬೇಕು ಅಂತ ಒಂದು ದಿವ್ಯ ದೇಗುಲ ನಮ್ಮ ಶಾಲೆ. 101 ವರ್ಷಗಳ ಇತಿಹಾಸ ಇರುವಂಥ ಅಂದಿನ ಬೋರ್ಡ್ ಶಾಲೆ, ಬ್ರಿಟಿಷರು ಆರಂಭಿಸಿದಂಥ ಬೋರ್ಡ್ ಶಾಲೆ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪ್ರಬಲ ಶಾಲೆಯಾಗಿ ಮಾರ್ಪಾಡು ಹೊಂದಿದಂಥ ಅಂಬ್ಲಮಗರ ಶಾಲೆ. ಅದಕ್ಕೆಲ್ಲರೂ ಕಾರಣಕರ್ತರು ಈ ಊರಿನ ಮಹನೀಯರು. ಕೆಲವರು ಇರ್ಬೋದು, ಕೆಲವರು ನಮ್ಮೊಟ್ಟಿಗೆ ಇಲ್ಲಿಗೆ ಆಗಲಿರ್ಬೋದು. ಅಂಥವರೆಲ್ಲರನ್ನು ನಾನು ಸ್ಮರಣೆ ಮಾಡುತ್ತಾ, ಮೊದಲಿಗೆ ನಾನು ಶತಮಾನೋತ್ಸವವನ್ನು ಪೂರೈಸಲು ಎಲ್ಲ ಸಹಕಾರ ನೀಡಿದೆ. ಅದಕ್ಕೆ ಎಲ್ಲ ಶಿಕ್ಷಕರ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಒಂದು ವರ್ಷ ಅದರ ಒಂದು ಸವಿನೆನಪಿಗಾಗಿ ನಾವು ಇವತ್ತು ನೂತನವಾದಂತಹ ಒಂದು ರಂಗಮಂದಿರ, ಈ ಮೊದಲು ರಂಗಮಂದಿರ ಇತ್ತು, ಆದರೆ ಈ ಶಾಲೆಗೆ ಸ್ಥಳವನ್ನು ದಾನ ಮಾಡಿದಂತ ಒಬ್ಬ ವ್ಯಕ್ತಿ. ಈ ಶಾಲೆ ಮೊದಲು ಸೇನರ ಹಿತ್ತಿಲಿನಲ್ಲಿ ಇತ್ತು. 3 ವರ್ಷಗಳ ಹಿಂದಿನ ಒಂದು ಭಾರಿ ನೆರೆಯಿಂದಾಗಿ ಆ ಶಾಲೆ ಬಿದ್ದು ಹೋದಾಗ ಊರವರೆಲ್ಲರೂ ಏನ್ ಮಾಡುವುದು ಅಂತ ಅಂದಾಗ ಪದ್ಯಾರ ಮನೆಯ ಹಿರಿಯರು ನಮ್ಮ ಅಂಗಳದಲ್ಲಿ ಕಟ್ಟಡವನ್ನು ಕಟ್ಟಿಕೊಡ್ತೇನೆ, ಶಾಲೆಯನ್ನು ಆರಂಭಿಸುವುದಲ್ಲ ಮುಂದುವರಿಸುವಂತ ಒಂದು ದೊಡ್ಡ ಒಂದು ತ್ಯಾಗವನ್ನು ಮಾಡಿದಂತ ವ್ಯಕ್ತಿಯ ಹೆಸರಿನಲ್ಲಿ ಈ ಶಾಲೆಗೆ ಜಾಗವನ್ನು ದಾನ ಮಾಡಿ 50 ವರ್ಷಗಳ ನಂತರ ಜಾಗವನ್ನು ದಾನ ಮಾಡಿದಂತಹ ಒಂದು ವ್ಯಕ್ತಿ. ಅದರ ನಂತರ ಈಗ 100 ವರ್ಷಗಳ ನಂತರ ಅವರ ಮಕ್ಕಳು ನನಗೆ ರಂಗಮಂದಿರವನ್ನು ಕೊಡುಗೆಯಾಗಿ ನೀಡಿದಂತಹ ಒಂದು ದೊಡ್ಡ ಒಂದು ವಿಚಾರ. ಅಂತ ಒಂದು ಆ ರಂಗಮಂದಿರ ಉದ್ಘಾಟನೆ ಇವತ್ತು ನಡೆಯಲಿಕ್ಕಿದೆ. ಅವರೊಬ್ಬರೇ ಅಲ್ಲ, ಬಹಳಷ್ಟು ಶಾಲೆಗೆ ತ್ಯಾಗ ಮಾಡಿದವರಿರ್ಬೋದು, ಅವರೆಲ್ಲರನ್ನು ನಾನು ಮನಸಾರೆ ನಮಿಸುತ್ತಾ, ಜೊತೆಗೆ ಶಾಲೆ ಬೆಳಗಬೇಕಾದ್ರೆ ಊರವರು ಮಾತ್ರ ಅಲ್ಲ, ಶಾಲೆಗೆ ಬಂದಂತ ಶಿಕ್ಷಕರು ಬಹಳಷ್ಟು ಕೆಲಸ ಮಾಡಬೇಕಾಗ್ತದೆ. ಶಿಕ್ಷಕರು, ಪೋಷಕರು ಮತ್ತು ಊರವರು ಎಲ್ಲರೂ ಸೇರಿದರೆ ಮಾತ್ರ ಶಾಲೆಯ ಅಭಿವೃದ್ಧಿ ಉನ್ನತಗೊಳ್ಳಲಿಕ್ಕೆ ಖಂಡಿತ ಕಾರಣವಾಗ್ತದೆ. ಅದು ಸಹ ಸರ್ಕಾರಿ ಶಾಲೆ. ಖಾಸಗಿ ಶಾಲೆ ಆದರೆ ಅದರ ಒಡೆತನದವರು ಬೇಕಾದಷ್ಟನ್ನು ಅದಕ್ಕೆ ಮಾಡಿಕೊಳ್ಬೋದು. ಆದರೆ ಸರ್ಕಾರಿ ಶಾಲೆ ಅಂದ ಮೇಲೆ ಅದು ಬೆಳಗಬೇಕಾದ್ರೆ ನಾವೆಲ್ಲ ಸೇರ್ಬೇಕು. ಅಂತ ಒಂದು ನಮ್ಮ ಊರಿನ ಕೇಂದ್ರದ ಶಾಲೆ ಬೆಳಗಲಿಕ್ಕೆ ಎಲ್ಲರೂ ಕಾರಣವರು. ಅದರ ಜೊತೆಗೆ ನಮ್ಮ ಸುದೀರ್ಘವಾದಂಥ ಈ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಿಸ್ವಾರ್ಥಿ ಶಿಕ್ಷಕಿ ಜೋಸ್ಪಿನ್ ಡಿಸೋಜ ಸೇವೆಗೆ ಸೇರಿದ್ದು ಇಲ್ಲೇ, ನಿವೃತ್ತಿ ಆಗುವುದೂ ಇಲ್ಲೇ. ತನ್ನ ಇಡೀ ಸರ್ವಸ್ವವನ್ನು ಶೈಕ್ಷಣಿಕವಾಗಿ ಮಕ್ಕಳಿಗಾಗಿ ಮುಡಿಪಾಗಿ ತಂದ ಒಬ್ಬ ಶಿಕ್ಷಕಿಗೆ ನಿವೃತ್ತಿಯ ಸಂದರ್ಭ ನಾವೆಲ್ಲ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಮಕ್ಕಳು ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಶಿಕ್ಷಕರು ಮಾತ್ರ ಅಲ್ಲ, ಊರವರೆಲ್ಲರೂ ಸೇರಿಕೊಂಡು ನಾವು ಅವರನ್ನು ಗೌರವಿಸಬೇಕಾದಂತಹ ಒಂದು ಕೆಲಸ ನಮ್ಮದಾಗಿದೆ. ಬಹುಶಃ ಅದೆಲ್ಲವೂ ಒಟ್ಟಿಗೆ ಸೇರಿದೆ. ಒಂದು ರಂಗಮಂದಿರ ಉದ್ಘಾಟನೆ, ಮತ್ತೊಂದು ಶಿಕ್ಷಕಿಯನ್ನು ಗೌರವಿಸುವಂತ ಬೀಳ್ಕೊಡುವಂತ ಒಂದು ಸಂದರ್ಭ. ಅದರ ಜೊತೆಗೆ ಸರ್ಕಾರ ನಮ್ಮ ಜೊತೆಗೆ ಇರಲೇಬೇಕು. ಈಗಿನ ಸರ್ಕಾರ ಸರ್ಕಾರಿ ಶಾಲೆಯನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಲು ಬಹಳಷ್ಟು ಕೆಲಸ ಮಾಡಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಊರಿನ ಕಣ್ಮಣಿ ಇವತ್ತು ಅವರು ಬರಬೇಕಿತ್ತು. ಆದರೆ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ, ಅವರು ಬೆಂಗಳೂರಿನಲ್ಲಿದ್ದಾರೆ. ಖಂಡಿತ ಅವರು ನಮಗೆ ಶುಭವನ್ನು ಹಾರೈಸಿದರೆ ನಮ್ಮ ಸ್ಪೀಕರ್ ಅವರು, ಯುಟಿ ಖಾದರ್ ಅವರು, ಅದರಲ್ಲೂ ಶೈಕ್ಷಣಿಕ ವಿಚಾರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದಂತ ಒಬ್ಬ ನಿಸ್ವಾರ್ಥ ರಾಜಕೀಯ ವ್ಯಕ್ತಿ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಅವರಿಗೆ ಶುಭವನ್ನು ಹಾರೈಸ್ತಾ, ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳುತ್ತಾ, ಸರ್ಕಾರಕ್ಕೆ ಮೊದಲಿಂದ ನಾನು ಅಭಿನಂದನೆ, ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ಅಧಿಕಾರಿ ವರ್ಗದವರು ಇರಬೇಕಿತ್ತು, ಅವರ ನಿರೀಕ್ಷೆಯಲ್ಲಿ ಇದ್ದೇವೆ. ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲಿ ಇವತ್ತು ಮಹಾಪೋಷಕ ಶಿಕ್ಷಕರ ಸಭೆ ನಡೆಯುತ್ತಾ ಇದೆ. ಪ್ರತಿಯೊಂದು ಸರ್ಕಾರಿ ಶಾಲೆ ಇನ್ನು ಮುಂದಕ್ಕೆ ಒಳ್ಳೆಯದಾಗಬೇಕಾದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ಪೋಷಕರು ಸೇರಬೇಕು. ಅದಕ್ಕಾಗಿ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರವರು ಕಳೆದ ವರ್ಷ ಒಂದು ಯೋಜನೆ ತಂದಿದ್ದಾರೆ, ಮೆಗಾ ಪೋಷಕ ಶಿಕ್ಷಣ ಸಭೆ ಅಂತ. ವರ್ಷದಲ್ಲಿ 3 ಸಲ, ಈ ವರ್ಷದ್ದು ಇವತ್ತು ಪ್ರಥಮ ಸಭೆ. ಅದರಿಂದ ಆ ಸಭೆಗೆ ತಾವೆಲ್ಲ ಬಂದಿದ್ದೀರಿ. ಹೀಗೆ 3 ಕಾರ್ಯಗಳು ಒಂದೇ ವೇದಿಕೆಯಲ್ಲಿ ಇವತ್ತು ನಡೀತಿದೆ. ಇವತ್ತಿನ
ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ನನಗೆ ದೇವರು ಕರುಣಾಮಯಿ ಆಶೀರ್ವಾದ ನೀಡಿದ್ದಾರೆ. ಅವರಿಗೆ ನಾನು ವಂದಿಸ್ತಾ ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಊರಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಎಲ್ಲ ಎಳವೆಯಲ್ಲಿ ಅಂದರೆ ಯುವಕರಾಗಿರುವಾಗಲೇ ಅಧ್ಯಕ್ಷರಾಗಿ ಅಭಿವೃದ್ಧಿಯನ್ನು ನಡೆಸಿದವರು. ಅದರ ಜೊತೆಗೆ ಈಗ ಉಳ್ಳಾಲ ತಾಲೂಕಿನ ಪಂಚಭಾಗ್ಯ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಉತ್ತಮ ಕೆಲಸವನ್ನು ನಡೆಸ್ತಾ ಇರುವಂತ ನನ್ನ ರಫೀಕ್ ರವರು ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ವಿನಂತಿಸ್ತಾ ಅವರನ್ನು ತಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಅಭಿವೃದ್ಧಿ ಬೇಕಾದ್ರೆ ಪೋಷಕರ ಪ್ರತಿನಿಧಿಯಾಗಿ ಅಂದರೆ ಶಾಲಾಭಿವೃದ್ಧಿ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಅಭಿವೃದ್ಧಿಯ ಅಧ್ಯಕ್ಷರು ಶ್ರೀಯುತ ಅಬುಸಾಲಿ ಅವರು, ನಿಸ್ವಾರ್ಥ ಒಬ್ಬ ಪರೋಪಕಾರಿ ಜೀವಿ ಎಂದು ಹೇಳ್ಬೋದು. ನಮ್ಮೊಂದಿಗೆ ಯಾವಾಗಲೂ ನಮ್ಮೊಟ್ಟಿಗೆ ಸದಾ ನಮಗೆ ಬೆನ್ನೆಲುಬಾಗಿರುವಂತ ಅಬುಸಾಲಿ ಅವರು ನಮ್ಮ ಶಾಲೆಯ ಪ್ರಗತಿಗೆ ಅವರು ಬಹಳಷ್ಟು ಕಾರಣಕರ್ತರಾಗಿದ್ದಾರೆ. ಇವತ್ತಿನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರಿನ ಹಿರಿಯರು ಗೌರವಾನ್ವಿತ ಸುದರ್ಶನ ಶೆಟ್ಟಿಯವರು, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು, ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರು, ಈ ಊರಿನ ಸಮಾಜ ಸೇವೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದಂತ ನಮ್ಮ ಶತಮಾನೋತ್ಸವ ಅಷ್ಟು ಚಂದವಾಗಿ ಆಗಬೇಕಾದ್ರೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ದಾನಿಗಳ ಬಳಿಗೆ ತಮ್ಮ ಕುಟುಂಬದವರ ಬಳಿಗೆ ಹೋಗಿ ನಮಗೆ ಸಾಕಷ್ಟು ಆರ್ಥಿಕ ಸಹಕಾರವನ್ನು ನೀಡಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಸಭೆಯ ಮುಖ್ಯ ಅತಿಥಿಯಾಗಿದ್ದಾರೆ. ತಮ್ಮನ್ನು ನಮ್ಮ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಯೋಜನೆಗಳು ಕೈಗೂಡಿದೆ. ಅದರಲ್ಲೊಂದು ತೆರೆದ ರಂಗಮಂದಿರವನ್ನು ನಾವು ಮಾಡಬೇಕಂತ ಕನಸು ಇತ್ತು. ಅದಕ್ಕೆ ನಾವು ಶತಮಾನೋತ್ಸವ ಸಮಿತಿಯಲ್ಲಿ ನಿರ್ಣಯ ತಗೊಂಡಾಗ ಯಾರು ರಂಗಮಂದಿರಕ್ಕೆ ಹೆಚ್ಚಿನ ಮೊತ್ತವನ್ನು ನೀಡ್ತಾರೆ ಅವರ ಹೆಸರಿನಲ್ಲಿ ನಾವು ರಂಗಮಂದಿರವನ್ನು ನಿರ್ಮಾಣ ಮಾಡುವಂತ ನಾವೊಂದು ಅವತ್ತು ನಿರ್ಣಯ ಮಾಡಿಕೊಂಡಿದ್ದೆವು. ಅದನ್ನು ತಿಳಿಯುವಂತ ಯಾಕೆಂದ್ರೆ ವಾಟ್ಸಪ್ನಲ್ಲಿ ಮೆಸೇಜ್ ನೋಡಿ ಶ್ರೀಮತಿ ರಾಮಕ್ಕ ಪಕ್ಕೀರ ಶೆಟ್ಟಿಯವರ ಸುಪುತ್ರ ಆನಂದ ಶೆಟ್ಟಿಯವರು ನನಗೆ ನೇರವಾಗಿ ಫೋನ್ ಮಾಡಿ ರಂಗಮಂದಿರವನ್ನು ನನ್ನ ತಾಯಿಯ ಹೆಸರಿನಲ್ಲಿ ನಿರ್ಮಾಣ ಮಾಡುವುದಾದ್ರೆ ನಾನು ಅದರ ವೆಚ್ಚವನ್ನು ಸಂಪೂರ್ಣ ಭರಿಸ್ತೇನೆ ಅಂತ ಹೇಳಿ ಆಗಲೇ ನಮಗೆ 5 ಲಕ್ಷದ ಭರವಸೆಯನ್ನು ನೀಡಿದಂತ ವ್ಯಕ್ತಿ ಆನಂದ್ ಶೆಟ್ಟಿ. ನಾನು ಮಾತ್ರ ಅಲ್ಲ, ನನ್ನ ತಮ್ಮ ಸದಾಶಿವ ಶೆಟ್ಟಿ, ಮತ್ತೊಬ್ಬ ತನ್ನ ವಿಠಲ್ ಶೆಟ್ಟಿ, ನಾವು 3 ಸೇರಿಕೊಂಡು ಮಂದಿರವನ್ನು ನಿರ್ಮಾಣ ಮಾಡಿಕೊಡುತ್ತೇವೆ ಅಂತ ಹೇಳಿದರು. ಕಳೆದ ವರ್ಷ 3 ನಮ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಅವರಿಗೆ ಬರ್ಲಿಕ್ಕಾಗಲಿಲ್ಲ ಆನಂದ್ ಶೆಟ್ಟಿ, ಆದರೆ ತಮ್ಮಂದಿರುವಂತ ಸದಾಶಿವ ಶೆಟ್ಟಿ, ವಿಠಲ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಆಗಬೇಕಿತ್ತು, ಆದರೆ ಸಮಯದ ಅಭಾವದಿಂದ ಮತ್ತು ಜಾಗದ ಒಂದು ಪರಿಸ್ಥಿತಿಯಲ್ಲಿ ನೋಡಿಕೊಂಡು ಹಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರ ನಂತರ ಶತಮಾನೋತ್ಸವ ಭವನದಲ್ಲಿ ಮಾಡುವ ಅಂದ್ರೆ ಅದು ಸರ್ಕಾರದ ಒಂದು ಕಟ್ಟಡ, ಅದಕ್ಕೆ ಪ್ರತ್ಯೇಕವಾದಂತ ಅನುದಾನವನ್ನು ಅದಕ್ಕೆ ಮೀಸಲಿಡಲಿಕ್ಕೆ ಆಗುವುದಿಲ್ಲ, ಅದರಲ್ಲಿ ರಂಗಮಂದಿರ ಆಡಲಿಕ್ಕೆ ಆಗುವುದಿಲ್ಲ ಎಂಬಂತ ನೆಲೆಯಲ್ಲಿ ನಾವು ಎಸ್ಎಂಸಿಯಲ್ಲಿ ನಿರ್ಣಯ ಮಾಡಿಕೊಂಡು ಈ ಜಾಗದಲ್ಲಿ ಈ ಕಟ್ಟಡ ಇತ್ತು ಮೊದಲೇ. ಆದ್ರೆ ಕಟ್ಟಡವು ದುರಸ್ತಿಗೆ ಕೇಳಿಕೊಂಡಾಗ ಕಟ್ಟಡ ದುರಸ್ತಿ ಮಾಡಲಿಕ್ಕೆ ಅನುದಾನ ಈಗಿನ ಸರ್ಕಾರದ ನಿಯಮದಲ್ಲಿ ಅನುದಾನ ನೀಡಲಿಕ್ಕೆ ಆಗುವುದಿಲ್ಲ, ಅದನ್ನು ಡೆಮಾಲಿಷ್ ಮಾಡಬೇಕಂತ ಹೇಳಿದಾಗ ನಾವು ಡೆಮಾಲಿಷ್ ಮಾಡಲಿಕ್ಕೆ ಒಪ್ಪಲಿಲ್ಲ. ಯಾಕೆಂದ್ರೆ ಸರ್ಕಾರ ಕಟ್ಟಡವನ್ನು ಡೆಮಾಲಿಷ್ ಮಾಡಿದ್ರೆ ಮತ್ತೆ ಅದನ್ನು ಮಾಡಬೇಕಾದ್ರೆ ನಮಗೆ ಅದರಲ್ಲಿ ನಾವು ಪಾಡುವಂತ ಕಷ್ಟ ನಮ್ಗೆ ಗೊತ್ತಿದೆ. ಅದರಿಂದ ಡೆಮಾಲಿಷ್ ಮಾಡುವುದು ಬೇಡ, ಅದನ್ನು ಉಳಿಸಿಕೊಳ್ಳುವಂತ ಯೋಚನೆಯಲ್ಲಿ ಎಸ್ಎಂಸಿಯಲ್ಲಿ ನಿರ್ಣಯ ಮಾಡಿಕೊಂಡು ಈ ಕಟ್ಟಡದ ಮಧ್ಯಭಾಗವನ್ನು ಓಪನ್ ಮಾಡಿ ಮಾಡನ್ನು ತೆಗೆದು ಗೋಡೆಯನ್ನು ಆಚೀಚೆ ಕ್ಲಾಸನ್ನು ಹಾಗೆ ಉಳಿಸಿಕೊಂಡು ಅದನ್ನು ಪುನಃ ನವೀಕರಣ ಮಾಡಿದೆವು. ನವೀಕರಣ ಅಂದ್ರೆ ನಮಗೆ ಕಟ್ಟಡ ಕಟ್ಟುವಷ್ಟೇ ವೆಚ್ಚ ಆಗ್ತದೆ, ಖಂಡಿತ ಗೊತ್ತಿದೆ. 5 ಲಕ್ಷದಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಟ್ರಾಕ್ಟಿಗೆ ಕೊಟ್ಟು ಕೇಳಿದಾಗ ಸುಮಾರು 12 ಲಕ್ಷ ಹೇಳಿದ್ದು. ಅದರಿಂದ ಅಷ್ಟು ವೆಚ್ಚವನ್ನು ನಮಗೆ ಭರಿಸಲಿಕ್ಕೆ ಅವರು ಕೊಡ್ತಾರೆ ಅಂತ ನಾವು ಅವರ ಹತ್ರ ಕೇಳುವುದು ಸರಿಯಲ್ಲ ಎನ್ನುವಂತ ನೆಲೆಯಲ್ಲಿ ನಾವೇ ಸ್ವತಃ ಎಸ್ಎಂಸಿ ಅವರು ಮತ್ತು ಶಿಕ್ಷಕ ವೃಂದದವರು ಸೇರಿಕೊಂಡು ಆ ಕಟ್ಟಡವನ್ನು
ಉಳಿಸಿ ನವೀಕರಣ ಮಾಡಲಿಕ್ಕೆ ನಾವು ಪಣ ಕೊಟ್ಟೆವು. ಏಪ್ರಿಲ್ 10ಕ್ಕೆ ನಾವು ಕೆಲಸವನ್ನು ಆರಂಭಿಸಿದ್ದು. ದಿನ ಮೊದಲೇ ನಿಶ್ಚಯ ಆಗಿದೆ, ಇವತ್ತು ಆಗಲೇಬೇಕು. ಅದರಿಂದ 2 ತಿಂಗಳಲ್ಲಿ ಮಾಡಲೇಬೇಕೆಂಬಂತ ಹಠ ತೊಟ್ಟು ನಾವು ಸದಾ ಅದರ ಹಿಂದೆ ಇದ್ದು ಪ್ರತಿಯೊಂದು ಪೀಸ್ ವರ್ಕ್ ಅನ್ನು ಕೊಟ್ಟು ಕೆಲಸವನ್ನು ಬೇರೆ ಬೇರೆ ವ್ಯಕ್ತಿಗೆ ಕೆಲಸವನ್ನು ಕೊಟ್ಟು ನಾವು ಇವತ್ತಿಗೆ ಪೂರ್ಣಗೊಳಿಸಿದ್ದೇವೆ. ಇನ್ನೂ ಸಹ ಸ್ವಲ್ಪ ಬಾಕಿ ಇದೆ. ಯಾಕೆಂದ್ರೆ ನಾವು ಶಾಲೆ ಬಿಟ್ಟು ಹೋದ ಮೇಲೆ 4 ಗಂಟೆಯಲ್ಲಿ ನಿರ್ಜನ ಪ್ರದೇಶ, ಇದಕ್ಕೆ ಪ್ರಾಣಿಗಳು ಬಂದು ಅಥವಾ ಬೇರೆಯವರಿಗೂ ಇದು ಯೂಸ್ ಆಗ್ತದೆ. ಅದರಿಂದ ಇದಕ್ಕೆ ಬಾಗಿಲೆಲ್ಲ ಆಗ್ಲಿಕ್ಕಿದೆ. ಅದರ ಕೆಲಸ ಅರ್ಧದಲ್ಲಿ ಇದೆ. ಇದಕ್ಕೆ ಬಾಗಿಲನ್ನು ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆದರೆ ಉಳಿದ ಎಲ್ಲ ವ್ಯವಸ್ಥೆಗಳು ಆಗಿರ್ತದೆ. ಅದಕ್ಕೆ ನಾವೆಲ್ಲರೂ ಪದ್ಯಾರ ಮನೆ ಆನಂದ ಶೆಟ್ಟಿಯವರಿಗೆ, ವಿಠಲ್ ಶೆಟ್ಟಿಯವರಿಗೆ, ಸದಾಶಿವ ಶೆಟ್ಟಿಯವರಿಗೆ ಇಡೀ ಊರಿನ ಪರವಾಗಿ, ಮಕ್ಕಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತು ಅದರ ವೆಚ್ಚವನ್ನು ಖಂಡಿತ ನೀಡ್ತೇವೆ ಅಂತ ನಿನ್ನೆ ಸಹ ಆನಂದ್ ಶೆಟ್ಟಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ನೀವು ವೆಚ್ಚವನ್ನು ಬೇರೆ ಯಾರು ಕೊಡುವುದು ಬೇಡ, ನಾವೇ ಅದರ ಸಂಪೂರ್ಣ ವೆಚ್ಚವನ್ನು ನೀಡ್ತೇವೆ, ಈಗಾಗಲೇ ಭರಿಸಿದ್ದನ್ನು ನಾವು ತುಂಬಿಸ್ತೇವೆ ಅಂತ ಹೇಳಿದ ಕಾರಣ ಅವರ ವೆಚ್ಚದಲ್ಲಿ ಅವರ ಒಂದು ಕೊಡುಗೆಯಾಗಿ ನಮಗೆ ಈ ಶಾಲೆಗೆ ರಂಗಮಂದಿರವನ್ನು ನೀಡಿದ್ದಾರೆ. ಆ ನೆಲೆಯಲ್ಲಿ ಇವತ್ತು ಈ ರಂಗಮಂದಿರದ ಈ ಸಮಾರಂಭದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಅವರ ತಮ್ಮ ಶ್ರೀಯುತ ಸದಾಶಿವ ಶೆಟ್ಟಿ ಅವರು ಕಡೆಯಿಂದ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಈ ಮೊದಲು ನಮ್ಮ 75 ವರ್ಷದ ಸಮಾರಂಭದಲ್ಲಿ ಅವರೊಬ್ಬ ಅತಿಥಿಯಾಗಿ ನಮ್ಮಲ್ಲಿ ಇದ್ದವರು ಸದಾಶಿವ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವವನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಶ್ರೀ ತರ್ಸಾಲಿ ಅವರು ಸ್ವಾಗತಿಸಬೇಕು ಎಂಬ ಹೂಹಾರ ಹಾಕಿ ಸ್ವಾಗತಿಸಲು ವಿನಂತಿಸುತ್ತಿದ್ದೇನೆ. ಇನ್ನೊಬ್ಬರು ಶ್ರೀತ ವಿಠಲ್ ಶೆಟ್ಟಿ ಅವರ ತಮ್ಮ ಕಳೆದ ವರ್ಷ ಬಂದಾಗ 2.5 ಲಕ್ಷ ಚೆಕ್ ಅನ್ನು ನೀಡಿ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಶ್ರೀತ ವಿಠಲ್ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದೀನಿ. ತನಗೆ ಪ್ರೀತಿಯ ಸ್ವಾಗತವನ್ನು, ಗೌರವದಿಂದ ನಾನು ಸ್ವಾಗತವನ್ನು ಬಯಸಿದ್ದೇನೆ. ಅವರಿಗೆ ಶ್ರೀತ ಮೊಹಮ್ಮದ್ ರಫೀಕ್ ಅವರು ನಮ್ಮ ಅಧ್ಯಕ್ಷರು ಅವರಿಗೆ ಹೂಹಾರ ಹಾಕಿ ಸ್ವಾಗತಿಸಬೇಕಂತ ವಿನಂತಿಸುತ್ತಿದ್ದೇನೆ. ವಿಶೇಷವಾಗಿ ಮಾಜಿ ಅಧ್ಯಕ್ಷರು ಇನ್ನೂ ಇಬ್ಬರಿದ್ದಾರೆ. ಪಂಚಾಯತ್ ಅಧ್ಯಕ್ಷರು, ನಮ್ಮ ಎಸ್ಎಂಸಿಯವರು ಶ್ರೀಯುತ ಸಂಜಯ್ ಶೆಟ್ಟಿ ಪದ್ಯಾರ ಮನೆ, ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಅವರ ಬಗ್ಗೆ ನಮಗೆ ಇನ್ನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಈ ಶಾಲೆಗೆ ಬೇಕಾಗಿ ಬಹಳಷ್ಟು ದುಡಿದವರು. ಶ್ರೀಯುತ ಸಂಜಯ್ ಶೆಟ್ಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಅನಾರೋಗ್ಯ ನೆಲೆಯಲ್ಲಿ ಅವರಿಗೆ ಬರಲಿಕ್ಕೆ ಆಗದೇ ಇದ್ರು ಶತಮಾನೋತ್ಸವ ಸಂಘದಲ್ಲಿ ಆಗಾಗ ಕೇಳಿ ಏನೆಲ್ಲ ಆಗಬೇಕು ಅಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀಯುತ ಸಂಜಯ್ ಶೆಟ್ಟಿ ಅವರು. ತಮ್ಮನ್ನು ಆದರದಿಂದ ಗೌರವದಿಂದ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇನ್ನೂರವರ ಹಿರಿಯರು, ನಮ್ಮವ್ರನ್ನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ವಿಠಲ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸದಾ ನಮಗೆ ಬಂದು ನಮಗೆ ಸಲಹೆ ಸೂಚನೆಯನ್ನು ನೀಡುವಂತಹ ವ್ಯಕ್ತಿ, ಆರ್ಥಿಕ ಸಹಾಯವನ್ನು ನೀಡುವಂತಹ ವ್ಯಕ್ತಿ ಶ್ರೀಯುತ ವಿಠಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಮೊಮ್ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಶ್ರೀಯುತ ವಿಠಲ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಿಂದ ಸ್ವಾಗತಿಸಿದ್ದೇನೆ. ನಮ್ಮ ಶಿಕ್ಷಕರು ಪುರುಷೋತ್ತಮ್ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಮಾಜಿ ಅಧ್ಯಕ್ಷರು, ಎಸ್ಎಂಸಿ ಅಧ್ಯಕ್ಷರು ಶ್ರೀಯುತ ಜಯಶ್ರೀ ಶೆಟ್ಟಿ ಅವರು ಪದ್ಯಾರ ಮನೆ, ಅವರು ನನ್ನ ಜೊತೆ ಸೇರಿಕೊಂಡಿದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮಗೆ ನಮ್ಮ ಊರಿನವರಲ್ಲದೆ ನಾನು ಖಂಡಿತ ಅವರನ್ನು ವಾಟ್ಸಪ್ಪಲ್ಲಿ ಮಾತ್ರ ಒಂದು ಮೆಸೇಜ್ ಹಾಕಿದ್ದು. ಬಹಳ ಪ್ರೀತಿಯಿಂದ ನಮ್ಮೂರಿನವರು ಪ್ರಭಾಕರ್ ಶೆಟ್ಟಿ ಅವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮಂಜೇಶ್ವರ, ಈಗ ಮಂಗಲ್ಪಾಡಿ ಮುಂಗ ವೆಲ್ಫೇರ್ ಸೊಸೈಟಿಯ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಶೆಟ್ಟಿ, ಒಬ್ಬ ರಾಜಕಾರಣಿ, ಸಾಮಾಜಿಕದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದಂತಹ ವ್ಯಕ್ತಿ, ಒಬ್ಬ ಉತ್ತಮ ಫೋಟೋಗ್ರಾಫರ್. ಮತ್ತೆ ಹೇಳ್ತೇನೆ, ಫೋಟೋಗ್ರಾಫರ್ ಉತ್ತಮ ಅಂತ ಯಾಕೆ ಅಂತ, ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರಿಗೆ ನಮ್ಮ ಊರಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ, ಇನ್ನೂರವರ ನಮ್ಮ ಮಾಜಿ ಗ್ರಾಮ ಪಂಚಾಯತಿನ ಸದಸ್ಯರು ಸುಬೋಧ್ ಶೆಟ್ಟಿ ಪದ್ಯಾರ ಮನೆ, ನಮ್ಮೊಟ್ಟಿಗೆ ಸದಾ ನಮ್ಮ ಎಸ್ಎಂಸಿಯ ಸಲಹೆಗಾರರೇ ಆಗಿದ್ದುಕೊಂಡು ನಮ್ಮ ಜೊತೆ ಇದ್ದವರು ಶ್ರೀಯುತ ಸುಬೋಧ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇನ್ನೂರವರ ಹಿರಿಯರು ಮಜಬೈಲು ಆನಂದ್ ಶೆಟ್ಟಿ ನಮ್ಮ ಒಟ್ಟಿಗಿದ್ದಾರೆ. ಪದ್ಯಾರ ಮನೆಯ ಕುಟುಂಬದ ಒಬ್ಬ ವ್ಯಕ್ತಿ,
ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಲು ನಮ್ಮ ಊರಿನವರು, ನಾನು ಖಂಡಿತ ಅವರನ್ನು ಕರೆಯದೇ ಇದ್ರು ನಮ್ಮ ಮೇಲಿನ ಪ್ರೀತಿಯಿಂದ, ಮಕ್ಕಳ ಮೇಲಿನ ಪ್ರೀತಿಯಿಂದ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ ಶ್ರೀಯುತ ಆನಂದ್ ಶೆಟ್ಟಿ ಅವರಿಗೆ ನಾನು ತಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ಗೀತಾ ಟೀಚರ್ ಅವರು ಅವರಿಗೆ ಸ್ವಾಗತ ಬಯಸಬೇಕಂತ ವಿನಂತಿಸ್ತೇನೆ. ನಮ್ಮ ಜೊತೆ ಪಡ್ಯಾರ ಮನೆ ವಿಶ್ವನಾಥ್ ಶೆಟ್ಟಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತ ಶ್ರೀಯುತ ಇಬ್ರಾಹಿಂ ರವರು ನಮ್ಮ ಎಸ್ಎಂಸಿಯಲ್ಲಿ ಅನೇಕ ವರ್ಷಗಳ ಕಾಲ ಸದಸ್ಯರಾಗಿದ್ದುಕೊಂಡು ಶಾಲೆ ಅಭಿವೃದ್ಧಿಗೆ ಪಣಕೊಟ್ಟವರು ಶ್ರೀಯುತ ವಿವೇಕಪ್ಪ ಇಬ್ರಾಹಿಂ ಅಂತಲೇ ನಾವು ಕರೆಯುವುದು. ಶ್ರೀಯುತ ಇಬ್ರಾಹಿಂ ರವರಿಗೆ ನಾನು ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ನಮ್ಮ ಜೊತೆ ಮಾಜಿ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಮಮತಾಜ್ ರವರು ನಮ್ಮ ಜೊತೆ ಇದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸಿದ್ದೇನೆ. ಇನ್ನೋರವರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಹಿರೇನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಜೊತೆ ಶ್ರೀಮತಿ ಶಾರದಾರವರು ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಬರ್ತಾ ಇದ್ದೇನೆ, ತಾವು ವೇದಿಕೆ ಬರಬೇಕಂತ ವಿನಂತಿಸಿದ್ದೇನೆ. ನಮ್ಮ ಜೊತೆ ಹಿರಿಯ ಶಿಕ್ಷಕಿ, ನಮ್ಮ ಶಾಲೆಯ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ಇಂದಿರಾ ಅವರು ಈಗ ನಿವೃತ್ತರಾಗಿ ಕುತ್ತಾರ್ನಲ್ಲಿದ್ದಾರೆ. ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೆ ಬಂದು ಸೇರಿಕೊಳ್ಳುವವರು ಶ್ರೀಮತಿ ಇಂದಿರಾ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಪ್ರಮೀಳಾ ಟೀಚರ್ ಅವರಿಗೆ ಶಾಲೆ ಹಾಕಿ ಗೌರವಿಸಬೇಕಂತ ವಿನಂತಿಸಿದ್ದೇನೆ. ಇನ್ನೂರವರು ಶ್ರೀಮತಿ ಗೀತಾ ನಾಯಕ್ ನಮ್ಮ ಜೊತೆ ಇದ್ದಾರೆ. ನಿವೃತ್ತ ಶಿಕ್ಷಕಿ, ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದರು. ಅವರಿಗೆ ಇನ್ನೂರವರು ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಾರದರವರು ನಮ್ಮ ಜೊತೆ ಇದ್ದಾರೆ. ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇನೆ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಮತ್ತೊಂದು ನಮ್ಮೆಲ್ಲರ ಪ್ರೀತಿಯ ಮಕ್ಕಳಿಗೆಲ್ಲರಿಗೂ PT ಟೀಚರ್ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ, ಅವರ ಹೆಸರು ಯಾರಿಗೂ ಗೊತ್ತಿಲ್ಲ. PT ಟೀಚರ್ ಅಂತಲೇ ನಾಮಧೇಯದವರು ಶ್ರೀಮತಿ ಜೋಸ್ವಿನ್ ಡಿಸೋಜ್ ಅವರು ನಮ್ಮ ಇವತ್ತಿನ ಕೇಂದ್ರದಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಮಕ್ಕಳೇ ಒಂದು ಚಪ್ಪಾಳೆಯಲ್ಲಿ ನಾವು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಶ್ರೀಮತಿ ಜೋಸ್ವಿನ್ ಡಿಸೋಜರ್ ಅವರು ಈ ಮಟ್ಟಕ್ಕೆ ಏರಬೇಕಾದ್ರೆ ಅವರ ಕುಟುಂಬದವರು ಬಹಳಷ್ಟು ಶ್ರಮವಹಿಸಿದ್ದಾರೆ. ಅದರಲ್ಲೂ ಅವರನ್ನು PT ಟೀಚರ್ ಆಗಿ ಉದ್ಯೋಗಕ್ಕೆ ಭರಿಸುವಲ್ಲಿವರೆಗೆ ಅವರನ್ನು ನೋಡಿದಂತಹ ಒಬ್ಬ ವ್ಯಕ್ತಿ ಆರ್ಥಿಕ ಸಹಕಾರ ಅಥವಾ ಉಳಿದ ಎಲ್ಲ ವಿಚಾರದಲ್ಲಿ ಕುಟುಂಬದವರೆಲ್ಲ ಇದ್ದೀರಿ. ಹೀಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅವರ ಪರವಾಗಿ ಅವರ ಹಿರಿಯ ಸಹೋದರ ಜಾರ್ಜ್ ಡಿಸೋಜ ನಮ್ಮ ವೇದಿಕೆಯಲ್ಲಿದ್ದಾರೆ, ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಅವರನ್ನು ಅಬ್ಸಾಲಿ ಅವರು ಹೆಲೆನ್ ಡಿಸೋಜರ್, ಜಾರ್ಜ್ ಡಿಸೋಜರ್ ಅವರಿಗೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ತಮಗೆ ಧನ್ಯವಾದಗಳು ಸರ್. ತಮಗೂ ಪ್ರೀತಿಯ ಸ್ವಾಗತ. ದೀಪ ಪ್ರಗತಿಯ ಸಂಕೇತ, ಜ್ಞಾನದ ಪ್ರತಿರೂಪ. ದೀಪ ಬೆಳಗಿಸುವುದರ ಮೂಲಕ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಪಡ್ಯಾರಮನೆ ಸದಾಶಿವ ಶೆಟ್ಟಿ ಕಡೆಂಜ ಮತ್ತು ಶ್ರೀಯುತ ವಿಠಲ್ ಶೆಟ್ಟಿ ಪಡ್ಯಾರಮನೆ ಇವರು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಶಾಲೆಗೆ ಇಂದು ಪಡ್ಯಾರಮನೆ ಶ್ರೀಮತಿ ರಾಮಕ್ಕ ಫಕೀರ ಶೆಟ್ಟಿ ಇವರ ಸ್ಮರಣಾರ್ಥ ರಂಗಮಂದಿರವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ರಂಗಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮತಿ ರಾಮಕ್ಕ ಫಕೀರ ಶೆಟ್ಟಿ ಇವರ ಭಾವಚಿತ್ರವನ್ನು ಅನಾವರಣಗೊಳಿಸುವುದರ ಮೂಲಕ ನಡೆಸಿಕೊಡಬೇಕಾಗಿ ಶ್ರೀಯುತ ಸುದರ್ಶನ್ ಶೆಟ್ಟಿ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಮಂಗಳೂರು ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಇವರಿಂದ ಒಂದೆರಡು ಹಿತನುಡಿಗಳು, ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ. ಅಂಬ್ಲಮೊಗರು ಶಾಲೆಯ ಹೊಸ ವರ್ಷದ ಪ್ರಾರಂಭದ ದಿನ. ನಮಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಹೈಯರ್ ಪ್ರೈಮರಿ ಶಾಲೆಯ ಪ್ರಾರಂಭೋತ್ಸವದ ದಿನವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರಾರಂಭಿಸ್ತಾ ಇದ್ದಾರೆ ಶಾಲೆಯ ಉಸ್ತುವಾರಿ ಸಮಿತಿಯವರು ಮತ್ತು ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ವೃಂದದವರು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಬಹಳಷ್ಟು ವಿಜೃಂಭಣೆಯಿಂದ ಪ್ರಾರಂಭಿಸ್ತಾ ಇದ್ದೀರಿ. ಇದು ಬಹಳಷ್ಟು ಸಂತೋಷದ ವಿಷಯ. ಅದರ ಒಟ್ಟಿಗೆ ನಮ್ಮ ಒಂದು ಅಂಬ್ಲಮೊಗರು ಶಾಲೆಗೆ ನಮ್ಮ ಅಡ್ಯಾರಮನೆ ರಾಮಕ್ಕ ಫಕೀರ ಶೆಟ್ಟಿಯವರು ಅವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಆನಂದ್ ಶೆಟ್ಟಿ, ಸದಾಶಿವ ಶೆಟ್ಟಿ ಮತ್ತು ವಿಠಲ್ ಶೆಟ್ಟಿಯವರು ಒಂದು ರಂಗಮಂದಿರವನ್ನು ನಮಗೆ ಕೊಡುಗೆಯಾಗಿ ಈ ಶಾಲೆಗೆ ಕೊಟ್ಟಿದ್ದಾರೆ. ಅದು ನಮ್ಮ ಊರವರಿಗೂ ಮತ್ತು ಶಾಲಾ ಮಕ್ಕಳಿಗೂ ಬಹುದೊಡ್ಡ ಒಂದು ಸ್ವತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಇದು ನನ್ನ ಭಾಗ್ಯ. ಈ ಒಂದು ವಿದ್ಯಾ ಕೇಂದ್ರದಲ್ಲಿ ಇಂಥ ಕೆಲಸಗಳು ಆದ್ರೇ ನಮ್ಮ ಗ್ರಾಮದ ಅಭಿವೃದ್ಧಿ ಕೂಡ ಸಾಧ್ಯವಾಗ್ತದೆ. ಇದರಲ್ಲಿ ನಮ್ಮ ಊರಿನ ಎಲ್ಲ ಬೆಟರ್ಮೆಂಟ್ ಕಮಿಟಿಯ ಸದಸ್ಯರುಗಳು, ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ಊರಿನ ಪಂಚಾಯತ್ ಎಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಿ. ಇದಕ್ಕೆ ಎಲ್ಲ ಸಾಕ್ಷಿಯಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು. ಯಾಕೆಂದರೆ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕ ವೃಂದದವರ ಸಹಕಾರ ಇಲ್ಲದೆ ಅವರಿಗೂ ಈ ಕೆಲಸಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ. ನಾವು ನಮ್ಮ ಮುಖ್ಯೋಪಾಧ್ಯಾಯರ ವಿಷಯ ಹೇಳಲಿಕ್ಕೆ ಭಾಳಷ್ಟು ಇದೆ. ಅವರ ಈ ಒಂದು 10-30 ವರ್ಷಗಳ ಈ ಶಾಲೆಯ ಸರ್ವೀಸಿನಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಹೇಳಿ ಮುಗಿಲಿಕ್ಕಿಲ್ಲ. ಅದರ ಒಟ್ಟಿಗೆ ಇವತ್ತು ನಮ್ಮ ಒಂದು ಶೈಕ್ಷಣಿಕ ಅಧ್ಯಾಪಕಿ ಇವತ್ತು ನಿವೃತ್ತಿಯಾಗುವಂಥ ದಿವಸ. ಇದೆಲ್ಲ ಒಟ್ಟಿಗೆ ಮಾಡಿ ನೀವು ಭಾಳ ವಿಜೃಂಭಣೆಯಿಂದ ಮಾಡಿದ್ದೀರಿ. ಅವರು 31 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜೋಸ್ಟಿನ್ ಡಿಸೋಜರವರು ಇಲ್ಲಿ 31 ವರ್ಷ ಸೇವೆ ಸಲ್ಲಿಸಿ ಬಹಳಷ್ಟು ಎಲ್ರಿಗೂ ಆತ್ಮೀಯರಾಗಿ, ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತು ನಿವೃತ್ತಿ ಹೊಂದುವಂಥ ಅವರ ದಿವಸ. ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಮುಂದಿನ ಜೀವನ ದೇವರು ಸುಖಮಯವಾಗಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯರ ವಿಷಯ ಹೇಳಲಿಕ್ಕೆ ನಾನು ಅವರ ಮನೆಗೆ ಹೋಗಿದ್ದೆ. ಅವರ ಒಂದು ಮನೆಯ ವ್ಯವಸ್ಥೆಯನ್ನು ಅವರು ಮಾಡಿಟ್ಟದನ್ನು ನೋಡಿದರೆ ನಮಗೆ ಇಲ್ಲಿ ಇಷ್ಟು ವಿದ್ಯಾಕೇಂದ್ರದಲ್ಲಿ ಇಷ್ಟು ಕೆಲಸ ಮಾಡಿಕೊಂಡು ಕೂಡ ಅವರ ಮನೆಯ ಒಂದು ಆ ಪ್ರಕೃತಿ, ಆ ಒಂದು ಸೌಂದರ್ಯ, ಮನೆ, ಅದನ್ನೆಲ್ಲ ನೋಡಿ ನಮಗೆ ನಾನು ಅದರಲ್ಲಿ ಬಹಳಷ್ಟು ಸಂತೋಷ ಆಗಿದೆ ನನಗೆ. ಇವರು ಯಾವಾಗ ಇದನ್ನೆಲ್ಲ ಮಾಡಿದ್ದಾರೆ ಇಂಥ ಕೆಲಸ, ಅದೇ ಅವರು ಆ ರೀತಿ ಆ ಶ್ರಮ ಜೀವನದಿಂದಲೇ ಈ ಶಾಲೆ ಈ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಆನಂದ ಶೆಟ್ಟಿ, ಸದಾಶಿವ ಶೆಟ್ಟಿ, ವಿಠಲ್ ಶೆಟ್ಟಿ ಅವರು ಈ ಒಂದು ರಂಗಮಂದಿರವನ್ನು ನಮಗೆ, ಅವರು ನಮ್ಮ ಊರಿನವರೇ, ಆದರೆ ಊರಿನವರಿಗೆ ಒಂದು ಹೊತ್ತನ್ನು ದಾನವಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮತ್ತು ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅವಕಾಶವನ್ನು ಮಾಡಿಕೊಟ್ಟಂಥ ಈ ಶಾಲೆಯ ಎಲ್ಲ
ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸುದರ್ಶನ್ ಶೆಟ್ಟಿ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದರು. ಶಾಲೆಯ ಅಭಿವೃದ್ಧಿಗೆ ಖಂಡಿತ ಅವರೊಬ್ಬರು ಕಾರಣಕರ್ತರು. ಯಾಕೆಂದರೆ ಬಹಳ ದೀರ್ಘಕಾಲದ ಹಿಂದೆ ಈ ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟವರು. ನಾನಂತ ಪ್ರಸಾದದಲ್ಲಿ ಇವತ್ತಿನ ವಿಚಾರವನ್ನು ಮಾತ್ರ ಹೇಳಿದೆ. ರಂಗಮಂದಿರ ಉದ್ಘಾಟನೆ ಆಗಿದೆ, ನಮ್ಮ ಶತಮಾನೋತ್ಸವದ ಒಂದು ಯೋಜನೆ. ಆದರೆ ಅದಕ್ಕಿಂತಲೂ ನಿಜವಾದ ದೊಡ್ಡದಾದಂಥ ಒಂದು ಶತಮಾನೋತ್ಸವ ಭವನ ನಿರ್ಮಾಣ ಹಂತದಲ್ಲಿದೆ. ನಮಗೆ ಕಳೆದ ಜನವರಿ 26ಕ್ಕೆ ಅದು ಆಗ್ಬೇಕಂತ ನಾವೆಲ್ಲ ಹಣ ತೊಟ್ಟವರು. ಮೊನ್ನೆ ಮೊಹಮ್ಮದ್ ರಫೀಕ್ ಅವರು ನಮ್ಮ ಪ್ರತಿನಿಧಿಯಾಗಿದ್ದೀರಿ ತಾವು. ಮೊನ್ನೆ ಸ್ಪೀಕರ್ ಅವರು ಖಂಡಿತ ಅದನ್ನು ಮಾಡುವ ಅಂತ ಹೇಳಿಕೊಂಡು ಆಗಲೇ 20 ಲಕ್ಷ ಅವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ನಂತರ 30 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ 20 ಲಕ್ಷ ಏನಲ್ಲಿ ಈಗ ಕೆಲಸ ಇಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಆಗಿದೆ. ಆದರೆ 30 ಲಕ್ಷ ಇನ್ನು ಬರಲಿಕ್ಕಿದೆ. ಅದು ಸಾಕಾಗುವುದಿಲ್ಲ. 4 ತರಗತಿ ಕೊಠಡಿಗಳು ಮತ್ತು ಮೇಲ್ಗಡೆ ಒಂದು ದೊಡ್ಡ ಹಾಲ್ ಆಗ್ಲಿಕ್ಕಿದೆ. ಅದು ಖಂಡಿತ ಮಾನ್ಯ ಫರೀದ್ರವರು, ಯಾಕಂದ್ರೆ 50 ವರ್ಷಗಳ ಹಿಂದೆ ಈ ಶಾಲೆಯ ಮೇಲ್ಬದಿಗೆ ಬರುವಾಗ ಶಾಸಕರಾಗಿದ್ದವರು ಮಾನ್ಯ ಸ್ಪೀಕರ್ ಅವರ ತಂದೆ ಮಾನ್ಯ ಫರೀದ್ರವರು. ಅವರ ಸಂದರ್ಭದಲ್ಲಿ ಈ ಶಾಲೆ ಆಗಿದೆ, ಇಲ್ಲಿಗೆ ಕಟ್ಟಡ ಬಂದದ್ದು. ಮಗನ ಸಂದರ್ಭದಲ್ಲಿ ಶತಮಾನೋತ್ಸವ ಆಗಿದೆ. ಅವರ ಹೆಸರಿನಲ್ಲಿ ಒಂದು ನಮಗೆ ದೊಡ್ಡ ಹಾಲ್ ಆಗಬೇಕಂತ ನಮ್ಮೆಲ್ಲರ ಊರಿನವರ ಕನಸು. ಅದು ಖಂಡಿತ ಕೈಗೂಡಬಹುದು. ದೇವರು ಅದಕ್ಕೆ ಖಂಡಿತ ಆಶೀರ್ವಾದ ಮಾಡಬಹುದು. ನಾವು ಇವತ್ತೆಲ್ಲರೂ ಪ್ರಾರ್ಥಿಸುವ ಅವರು ಮುಂದಿನ ದಿನದಲ್ಲಿ ಒಬ್ಬ ಮಾನ್ಯ ಉಪಮುಖ್ಯಮಂತ್ರಿಯಾಗಿ ಬರಲಿ ಅಂತ ನಮ್ಮೆಲ್ಲರ ಶುಭವನ್ನು ಹಾರೈಸುತ್ತಾ, ಇಡೀ ದೇಶದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಒಬ್ಬ ಸ್ಪೀಕರ್ ಆ ಹುದ್ದೆಗೆ ಹೆಸರನ್ನು ತಂದುಕೊಟ್ಟವರು ಅವರು. ಪೋಷಕರಿಗೆ ನಾನು ತಿಳಿಸಬೇಕಾದ ವಿಚಾರ ಇದು. ಮುಂದೆ ಆದಷ್ಟು ಬೇಗ ಶತಮಾನೋತ್ಸವವನ್ನು ನೋಡಿ ಬರಲಿ ಅಂತ ಈ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿಸ ತಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಬೇಕು ಮತ್ತು ಎಲ್ಲರೂ ಸಹಕಾರ ನೀಡಬೇಕಂತ ವಿನಂತಿಸ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಸುದೀರ್ಘ ಕಾಲ ನಿಸ್ವಾರ್ಥ ಸೇವೆಯನ್ನು ಗೈದ ದೈಹಿಕ ಶಿಕ್ಷಕರಾದ ಶ್ರೀಮತಿ ಜೋಸ್ಫಿನ್ ಡಿಸೋಜಾ ಇವರು ನಮ್ಮೊಂದಿಗಿದ್ದ ಸವಿಕ್ಷಣದ ಕೆಲವೊಂದು ನೆನಪುಗಳನ್ನು, ಅನುಭವದ ಸಾರವನ್ನು ಮೆಲುಕು ಹಾಕಲು ಅಭಿನಂದನಾ ಮಾತುಗಳು. ಈ ಅಭಿನಂದನಾ ಮಾತುಗಳನ್ನಾಡಲಿದ್ದಾರೆ ಶ್ರೀಮತಿ ಗೀತಾ ಕೆ, ಸಹಶಿಕ್ಷಕಿ ಇವರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಒಂದು ಮಹತ್ತರವಾದ ಸ್ಥಾನವಿದೆ. ಆ ಗುರುವನ್ನು ದೇವರ ಸಮಾನ ಎಂದು ಭಾವಿಸ್ತಾರೆ. ಮಾತೃದೇವೋಭವ, ಪಿತೃದೇವೋಭವ, ಹಾಗೆ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿ ಹೇಗೆ ನಮಗೆ ದೇವರ ಸಮಾನವೋ ಹಾಗೆ ನಮಗೆ ಕಲಿಸಿದಂಥ ಗುರುಗಳು ಸಹ ದೇವರ ಸಮಾನ ಅಂತ ಹೇಳಿ. ಅಂತಹ ಗುರುವಿನ ಸ್ಥಾನದಲ್ಲಿ ದುಡಿದು ಇಂದು ವಯೋನಿವೃತ್ತಿಗೊಳ್ಳುತ್ತಿರುವಂತಹ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಜೋಸ್ಮೀನ್ ರವರು ಈ ಶಾಲೆಯಲ್ಲಿ ಸುದೀರ್ಘವಾದ ಸೇವೆಯನ್ನು, ಅಂದರೆ ಸುಮಾರು 31 ವರ್ಷ 8 ತಿಂಗಳ ಕಾಲ ನಮ್ಮ ಶಾಲೆಯಲ್ಲಿ ದುಡಿದು ಈಗ ವಯೋನಿವೃತ್ತಿ ಹೊಂದಿರ್ತಾರೆ. ಹಾಗಾಗಿ ಈ ಸಮಾರಂಭದಲ್ಲಿ ಅವರ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲತೆ, ಅವನ ಭವಿಷ್ಯದ ಉಜ್ವಲತೆ ಒಬ್ಬ ಗುರುವಿನ ದಯೆಯನ್ನು ಆಧರಿಸಿದೆ ಅಂತೆ. ಗುರು ಯಾವಾಗ ಒಂದು ವಿದ್ಯಾರ್ಥಿಗೆ ಕರುಣೆ ತೋರಿಸ್ತಾನೋ ಆಗ ಅವನು ಸರಿಯಾದ ದಾರಿಯಲ್ಲಿ ನಡೀತದೆ. ಅಂತಹ ದಾರಿಯಲ್ಲಿ ಸವಿಸಿ ಇಂದಿಗೆ 31 ವರ್ಷ ಆಯಿತು. ಅವರು ನಮ್ಮ ಶಾಲೆಗೆ ಅವರು 22/9/1994ರಲ್ಲಿ ಬಂದು ನೇಮಕಗೊಂಡು ಜಾಯಿನ್ ಆದರು. ಸರ್ಕಾರಿ ಸೇವೆಗೆ ಸೇರುವ ಮೊದಲು ಅವರು ಖಾಸಗಿ ಶಾಲೆಗಳಲ್ಲಿ ದುಡಿದಿದ್ದಾರೆ. ಮೊದಲು ನಾಗಾಲ್ಯಾಂಡ್ನಲ್ಲಿ 2 ವರ್ಷ ದುಡಿದಿದ್ದಾರೆ, ತಿಪಟೂರಿನಲ್ಲಿ ದುಡಿದಿದ್ದಾರೆ, ಹಾಗೆ ಬೆಂಗಳೂರಿನ ಶಾಲೆಯಲ್ಲಿ ದುಡಿದಿದ್ದಾರೆ. ಹಾಗೆ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದಂಥ ನಮ್ಮ ಇನೋಳಿ ಶಾಲೆಯಲ್ಲಿ ಸಹ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ UBMC ಶಾಲೆಯಲ್ಲಿ ಸಹ ಅವರು ಸೇವೆ ಸಲ್ಲಿಸಿದ ನಂತರ ಈ ಶಾಲೆಗೆ ಅವರು ನೇಮಕ ಆದರು. ನೇಮಕ ಆದ ನಂತರ ಒಂದೇ ಶಾಲೆಯಲ್ಲಿ ವರ್ಕ್ ಮಾಡಿದಂಥ ಒಬ್ಬ ಶಿಕ್ಷಕಿ ಇದ್ದರೆ ಅವರೇ. ಬಹುಶಃ ನಮ್ಮ ವಲಯದಲ್ಲಿ 31 ದೀರ್ಘಕಾಲ ಒಂದೇ ಶಾಲೆಯಲ್ಲಿ ವರ್ಕ್ ಮಾಡಿದವರು ದೈಹಿಕ ಶಿಕ್ಷಕರು ಇಲ್ಲ ಅಂತ ಕಾಣ್ತದೆ. ನನ್ನ ಮತ್ತು ಅವರ ಒಡನಾಟ ಸುಮಾರು 17 ವರ್ಷದ್ದು. ನಾನು ವರ್ಗಾವಣೆಗೊಂಡು ಇಲ್ಲಿಗೆ 2009ರಲ್ಲಿ ಬಂದೆ. ಈಗ 17 ವರ್ಷ ಇದು. ಹಾಗಾಗಿ ನಾನು ಅವರನ್ನು ಕಂಡಂತೆ, ನನ್ನ ಕಣ್ಣಿನಲ್ಲಿ ಕಂಡ ಜೋಸ್ಮಿನ್ ಟೀಚರನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಅವರೊಬ್ಬರು ಶ್ರಮಜೀವಿ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಜೀವನದಲ್ಲಿ ತುಂಬ ಕಷ್ಟವನ್ನು ಎದುರಿಸಿ ಮುಂದೆ ಬಂದು ಒಂದು ದಿಟ್ಟವಾಗಿ
ಸಮಸ್ಯೆಗಳನ್ನು ಎದುರಿಸಿ ನಿಂತ ಧೀರ ಮಹಿಳೆ ಅಂತ ಸಹ ಹೇಳ್ಬೋದು. ಮತ್ತೊಂದು ಹೆಲ್ಪಿಂಗ್ ನೇಚರ್. ಯಾರೇ ಬಂದರೂ ಅವರ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಅವರಿಂದ ಕೈಯಿಂದಾದ ಸಹಾಯವನ್ನು ಅವರು ಮಾಡ್ತಾರೆ. ಆಫೀಸ್ ವರ್ಕಿಗೆ ಕರ್ಕೊಂಡು ಹೋಗೋದಾಗಲಿ ಯಾವುದಾದ್ರೂ ಅವರು ಇಲ್ಲ ಅಂತ ಹೇಳಲಿಲ್ಲ, ಪ್ರತಿಯೊಂದನ್ನು ಮಾಡಿದ್ದಾರೆ. ಆದರೆ ಅವರೇ ಹೇಳ್ತಾರೆ, ನಾನು ಹೆಲ್ಪ್ ಮಾಡಿ ಕೆಲವೊಮ್ಮೆ ನಾನೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ. ಅಂಥ ಸಂದರ್ಭಗಳು ಸಹ ಅವರಿಗೆ ಎದುರಾಗಿದೆ. ಇನ್ನು ಕೆಲಸ ಕಾರ್ಯ, ಶಾಲಾ ಕೆಲಸ ಕಾರ್ಯಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ, ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಅವರೇ ಲೀಡರ್ ಅಂತ ಹೇಳ್ಬೋದು. ವಾರ್ಷಿಕ ಕೆಲಸಗಳನ್ನು ನಮ್ಮಲ್ಲಿ ಹಂಚುತ್ತಾರೆ ಸರ್. ಎಲ್ಲ ಶಿಕ್ಷಕರಿಗೆ ಇಂತಿಂಥ ಕೆಲಸ ಅಂತ ಹಂಚುವಾಗ ಅವರಿಗೆ ಬರುವ ಮುಖ್ಯ ಕೆಲಸ ಅಂದರೆ ಸ್ವಚ್ಛತೆಯ ಉಸ್ತುವಾರಿ ಅವರದ್ದೇ. ಇಷ್ಟು ಮಕ್ಕಳು ಶಾಲೆಗೆ ಬರುವಾಗ ನಮ್ಮ ಸ್ವಚ್ಛತೆ ಮತ್ತು ಶಿಸ್ತು ಮುಖ್ಯ ಆಗಿರ್ತದೆ. ಶೌಚಾಲಯದ ಸ್ವಚ್ಛತೆಯ ಮೇಲುಸ್ತುವಾರಿ ಅವರಿಗೆ ಕೊಟ್ಟು ಬಿಡ್ತಾರೆ. ಹಾಗೆಯೇ ನಮ್ಮ ಈಗ ರಜೆ ಮುಗಿದು ಬರುವಾಗ ಇಲ್ಲಿ ಕೆಲವು ಅವಾಂತರಗಳು ಆಗಿರ್ತದೆ ಶಾಲೆಯಲ್ಲಿ. ಯಾಕಂದರೆ ಸರಿಯಾದ ಸಮಯದಲ್ಲಿ ಶಾಲೆಗೆ ಬಾರದವರು ಈಗ ರಜೆ ನಾವು 6 ಗಂಟೆಯ ನಂತರ ಇಲ್ಲಿ ಶಾಲೆಗೆ ಬಂದು ಉಪದ್ರ ಮಾಡುವವರೆಲ್ಲ ಇರ್ತಾರೆ. ಅವರು ಟ್ಯಾಪ್ ಕಟ್ ಮಾಡೋದು, ಹಂಚು ತೆಗೆಯೋದು, ನೀರಿನ ಪೈಪ್ ಕಟ್ ಮಾಡೋದು, ಇಂಥದ್ದೆಲ್ಲ ಜೂನ್ ತಿಂಗಳಲ್ಲಿ ನಡೆದಿರ್ತಾರೆ. ಅದರ ಎಲ್ಲ ಕೆಲಸವನ್ನು ಮಾಡುವವರು ಅವರೇ, ಜೋಸ್ಮಿನ್ ಟೀಚರೇ. ಯಾಕಂದರೆ ಅವರು ಯಾರನ್ನಾದರೂ ಕರೆದು, ಅವರ ಸ್ಟೂಡೆಂಟ್ಗಳೇ ಕೆಲವು ಅಂತ ವೈರಿಂಗ್ ಮಾಡುವವರಾಗಿ, ಪ್ಲಂಬರ್ ಆಗಲಿ ಎಲ್ಲ ಇರ್ತಾರೆ. ಹಾಗಾಗಿ ಅವ್ರಿಗೆ ಕರೆದು ಆ ಎಲ್ಲ ಕೆಲಸಗಳನ್ನು ಅವರು ಮುಗಿಸಿಬಿಡ್ತಾರೆ. ಇನ್ನು ಹಂಚು ಹಾಕುವುದನ್ನು ಒಂದು ಹೇಳಬೇಕು. ಯಾಕಂದರೆ ರಜೆ ಮುಗಿದು ಬರುವಾಗ ಒಂದು 10-20 ಹಂಚುಗಳಂತ ಹೋಗಿರ್ತದೆ. ಈ ಬಿಲ್ಡಿಂಗಲ್ಲಿ ಹಂಚು ಇತ್ತು, ಅದನ್ನು ಅವರೇ ಜೂನ್ ತಿಂಗಳಲ್ಲಿ ಹಂಚು ಹಾಕಿಸುವ ಕೆಲಸ ಅವರದೇ. ಇನ್ನು ನೆಕ್ಸ್ಟು ಅವರು ಇಲ್ಲ ಅಂತ ಗೊತ್ತಿದೆ ಅಲ್ವಾ, ಹಾಗೆ ನಮ್ಮ HM ಫುಲ್ ಹಂಚೆ ತೆಗೆದು ಬಿಟ್ಟಿದ್ದಾರೆ, ಇನ್ನು ಹಾಕುವವರಿಲ್ಲ ಅಂತ ಹೇಳಿಕೊಂಡು. ಇನ್ನು ನಮ್ಮ ಯಾವ ಬಿಲ್ಡಿಂಗಲ್ಲಿ ಹಂಚು ಇಲ್ಲ, ಇದರಲ್ಲಿ ಇದ್ದ ಹಂಚು ಅಂದರೆ ತೆಗೆದಿದ್ದಾರೆ. ಹಾಗಾಗಿ ನಮಗೆ ಅದೊಂದು ಕೆಲಸ ಇಲ್ಲ ನೆಕ್ಸ್ಟ್. ಇನ್ನು ಶಾಲೆಯಲ್ಲಿ ಅನೇಕ ಸ್ಪರ್ಧೆಗಳು ನಡೀತದೆ. ಪ್ರತಿಭಾ ಕಾರಂಜಿ ಅಂತ ವಲಯ ಮಟ್ಟದಲ್ಲಿ ಸ್ಪರ್ಧೆಗಳಾಗುವ ಒಂದು 10-15 ಸ್ಪರ್ಧೆಗಳು ನಡೀತದೆ. ಅದನ್ನು ನಾವು ಹಂಚಿಕೊಳ್ತೇವೆ, ಯಾರ್ಯಾರು ಯಾವುದನ್ನು ಕಲಿಸಬೇಕು ಅಂತೇಳಿ. ಅವರಿಗೆ ಮುಖ್ಯ ಹೋಗುವುದು ಯಾವುದು ಅಂತ ಹೇಳಿದರೆ ಜನಪದ ನೃತ್ಯ ಮತ್ತು ಮಿಮಿಕ್ರಿ. ಜನಪದ ನೃತ್ಯ ಕಲಿಸಲಿಕ್ಕೆ ನಾವು ಸ್ವಲ್ಪ ಹಿಂದೆ ಹೋಗ್ತೇವೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಡ್ರೆಸ್ಸು ರೆಡಿ ಮಾಡಬೇಕು, ಡ್ರೆಸ್ಸಲ್ಲಿ ಹೋಗಿ ಮಾಡಿಸಬೇಕು, ಅವರಿಗೆ ಪ್ರಾಕ್ಟೀಸ್ ಕೊಡಬೇಕು, ಅಷ್ಟು ಜನ ಕರ್ಕೊಂಡು ಹೋಗಬೇಕು. ಆಗ ಅವ್ರು ಹೇಳ್ತಾರೆ ಬೇಡ, ಸ್ವಲ್ಪ ನಾವು ಹೇಳ್ತೇವೆ ಏನಂತ ಹೇಳಿದರೆ ಜನಪದ ನೃತ್ಯ ಬೇಡ, ಉಳಿದದ್ದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡುವ ಅಂತ. ಆಗ ಅವ್ರು ಹೇಳ್ತಾರೆ ಇಲ್ಲ, ವಲಯ ಮಟ್ಟದಲ್ಲಿ ಸ್ವಲ್ಪ ಶಾಲೆ ಬರೋದು, ನಮ್ಮ ಶಾಲೆಗೆ ಫಸ್ಟ್ ಅಥವಾ ಸೆಕೆಂಡ್ ಬಂದೇ ಬರ್ತದೆ, ಕಲಿಸುವ ಅಂತೇಳಿ. ಹಾಗೆ ಒಂದು 4 ದಿವಸದಲ್ಲಿ ಕಲಿಸಿ ಅವರು ರೆಡಿಯಾಗಿ ಬಿಡ್ತಾರೆ. ಇನ್ನು ಮಿಮಿಕ್ರಿದ್ದು ಒಂದು ವಿಷಯ ಹೇಳಬೇಕು ನಿಮಗೆ. ಮಿಮಿಕ್ರಿದ್ದು ಅವರಿಗೆ ಕೊಡೋದು ಕಲಿಸಲಿಕ್ಕೆ. ಅವ್ರು ಏನು ಮಾಡ್ತಾರೆ ಅಂದರೆ, ಫ್ರೀ ಟೈಮಲ್ಲಿ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಮಿಮಿಕ್ರಿ ಹುಡುಕುದು ಎಂಥದ್ದು, ಇಡೀ ದಿನ ಅದನ್ನು ನೋಡಿ ನಗಡೋದು. 1 ವಾರ ನಗಡ್ತಾರೆ ಅದನ್ನು ನೋಡಿ. ಹುಡುಕುದು ಯಾವುದು ಕಲಿಸುವ ಅಂತ ಹೇಳಿಕೊಂಡು ನಾವು ಅವರನ್ನು ನೋಡಿ ಹೇಳುದು, ನೀವು ಹೀಗೆ ನಗಡ್ತಾ ಇರ್ತೀರಲ್ಲ, ಮಕ್ಕಳಿಗೆ ಕಲಿಸ್ತೀರಾ ಅಂತೇಳಿ. ಕೊನೆಗೆ ಒಂದು 3 ದಿವಸದಲ್ಲಿ ಕಲಿಸಿ ಅವರನ್ನು ಪರ್ಫೆಕ್ಟ್ ಮಾಡಿ ಸ್ಪರ್ಧೆಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರು ಯಾವುದೇ ಕೆಲಸ ಕೊಟ್ಟರು ನೋ ಅಂತ ಅವರ ಹತ್ರ ಬರಲಿಲ್ಲ. ಯಾವುದೇ ಕಷ್ಟದ ಕೆಲಸ ಆಗಲಿ ಸುಲಭದ ಕೆಲಸ ಆಗಲಿ ಅವರು ಎಲ್ಲವನ್ನು ಒಪ್ಪಿಕೊಂಡು ಮಾಡುವಂಥವರು. ಹಾಗೆಯೇ ಅವರಿಗೆ ಮುಖ್ಯ ಅವರ ಹತ್ರ ಇರುವಂಥ ಗುಣ ಅಂತ ಹೇಳಿದರೆ, ನಮ್ಮ ಶಾಲೆಯ ಬಗ್ಗೆ ಅಪಾರವಾದ ಕಾಳಜಿ, ಅಭಿಮಾನ. ಈ ಶಾಲೆಯ ಪ್ರತಿಯೊಂದು ವಸ್ತು ಅವರದ್ದೇ. ಪ್ರತಿಯೊಂದು ವಸ್ತು, ಕ್ರೀಡಾ ಸಾಮಗ್ರಿ, ಕಟ್ಟಡ, ಇಲ್ಲಿಯ ಯಾವುದೇ ವಸ್ತು ಇದ್ರೂ ಅದು ನನ್ನದು ಎನ್ನುವ ಭಾವನೆ ಅವರಿಗೆ. ಯಾಕಂತ ಹೇಳಿದರೆ ಅದನ್ನಷ್ಟು ಜನ ಜೋಪಾನ ಮಾಡಿ ಇಡ್ತಾರೆ. ಹಾಗಾಗಿ ಅವರ ಕ್ರೀಡಾ ಸಾಮಗ್ರಿಗಳನ್ನು ನಾವು ಮುಟ್ಟುವಾಗಿಲ್ಲ, ಅವರೇ ಕೊಡಬೇಕು, ನಾವು ತಗೊಳ್ಬೇಕು. ಹಾಗಾಗಿ ತುಂಬ ಸಮಯ ಆ ಕ್ರೀಡಾ ಸಾಮಗ್ರಿಗಳು ಬಾಳಿಕೆ ಬರ್ತದೆ ಇಲ್ಲಿ, ಯಾಕಂದರೆ ಅವರೇ ನೋಡಿಕೊಳ್ಳೋದು. ಮತ್ತು ಒಂದು ಮೈಕದ್ದೊಂದು ಹೇಳಲೇಬೇಕು ನಾನು. ಮೈಕ ಸೆಟ್ ಇದ್ದೊಂದು ಜವಾಬ್ದಾರಿ ಫುಲ್ ಅವರದ್ದು. ಅವರು ಜಾಯಿನ್ ಆದ ನಂತರ ಸಹ ನೋಡ್ಕೊಳ್ತಿದ್ದಾರೆ ಕಾಣ್ತದೆ ಇಲ್ಲಿಯವರೆಗೆ. ಮೈಕ ನಮ್ಮ ಶಾಲೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಆದರೆ ಅದನ್ನು ಸೆಟ್ ಮಾಡೋದು ಅವರೇ. ಹಾಗಾಗಿ ನಾವು ಮುಟ್ಲಿಕ್ಕೆ ಹೋದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಭಯ ಅವರದ್ದು. ಹಾಗಾಗಿ ನನಗೆ ಇಷ್ಟವರೆಗೆ A to Z ಮೈಕದ ಬಗ್ಗೆ ಗೊತ್ತಿಲ್ಲ. ಇದೆಲ್ಲ ಬೇರೆ ಒಂದು ಮೈಕ ಸೆಟ್ ಇತ್ತು ನಮ್ಮ ಶಾಲೆಯಲ್ಲಿ. ಅವರು ರಿಟೈರ್ಡ್ ಆಗುವಾಗ ಅದು ಸಹ ರಿಟೈರ್ಡ್ ಆಗಿದೆ, ಮೈಕ ಸೆಟ್ ಸಹ ಹೋಗಿದೆ. ಹೊಸ ಮೈಕ ಸೆಟ್ ಬಂದಿದೆ, ಹೊಸ ಉಸ್ತುವಾರಿ ಶಿಕ್ಷಕಿ ಅದಕ್ಕೆ ನೇಮಕ ಆಗಿದ್ದಾರೆ. ಹಾಗಾಗಿ ಇನ್ನು ಗಿಡಗಳ ಬಗ್ಗೆ, ನಮ್ಮ ಶಾಲೆಯ ಸುತ್ತಮುತ್ತ ಇಡುವ ಗಿಡ ಎಲ್ಲ ಸಾಧಾರಣ ಅವರೇ ನಡೆಸುವುದು, ಹವ್ಯಾಸ ಅವರದ್ದು ಗಿಡ ಬೆಳೆಸುವುದು. ಆದರೆ ರಜೆಯಲ್ಲಿಂದ ಬರುವಾಗ ಎಲ್ಲ ಹೋಗಿರ್ತದೆ, ಪುನಃ ನಾವು ಜೂನಲ್ಲಿ ನೆಡ್ತೇವೆ. ಆದರೆ ಅದು ಬೆಳೆದು ದೊಡ್ಡದಾಗಿ ಅದರ ಗೆಲ್ಲೆಲ್ಲ ಕ್ಲಾಸ್ ರೂಮಿನೊಳಗೆ ಹೋದರೂ ಸಹ ನಾವು ಕಡಿಬಾರ್ದು, ಅವರೇ ಕಡಿಬೇಕು.
ಯಾಕಂತ ಹೇಳಿದ್ರೆ ಅವರದ್ದಲ್ವಾ, ಅವರು ನೋಡಿಕೊಳ್ಳೋದು. ಹಾಗಾಗಿ ಅದು ಕಡಿದ್ರೂ ಅವರು ಜೋರು ಮಾಡ್ತಾರೆ, ಹಾಗೆ ಕಡಬಾರ್ದಿತ್ತು, ಹೀಗೆ ಕಡಿಬೇಕಿತ್ತು ಅಂತ. ಹಾಗಾಗಿ ಆ ಗಿಡದ ಪ್ರೀತಿ ಸಹ ಅವರ ಹತ್ರ ಇದೆ. ಇನ್ನು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೆದಾಗೆಲ್ಲ ಅತಿಥಿಗಳನ್ನು ನೋಡಿಕೊಳ್ಳುವುದು, ಅತಿಥಿ ಸತ್ಕಾರ ಅವರದ್ದೇ, ನೀರಿನ ವ್ಯವಸ್ಥೆ ಮಾಡುವುದು ಸಹ ಅವರೇ, ಎಲ್ಲ ಕ್ರಮಗಳನ್ನು ಸಹ ಅವರೇ ನೋಡಿಕೊಳ್ತಿದ್ದಾರೆ. ಶಾಲೆಯಲ್ಲಿ ನಮ್ಮ ಮಕ್ಕಳ ಮಂತ್ರಿಮಂಡಲದ ರಚನೆ ಆಗ್ತದೆ, ಹಾಗೆ ಪಂದ್ಯಾಟಗಳು ನಡೆಯುತ್ತದೆ. ಹಾಗೆಲ್ಲ ಅವರು ಅದರ ಮೇನ್ ಉಸ್ತುವಾರಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಕಾರಣ ಅವರೇ ವಹಿಸಿಕೊಂಡು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಮತ್ತು ಮಕ್ಕಳಿಗೆ ಒಳ್ಳೆಯ ರೀತಿಯ ತರಬೇತಿಯನ್ನು ನೀಡಿ ವಲಯ ಮಟ್ಟ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದವರೆಗೆ ಅವರು ಕರೆದುಕೊಂಡು ಹೋಗಿದ್ದಾರೆ. ಈ ವಯಸ್ಸಿನಲ್ಲಿ ಸಹ ಅವರು ಶಿಬಿರಗಳಲ್ಲಿ ಭಾಗವಹಿಸ್ತಾರೆ. ಅವರು ಗೈಡ್ಸ್ನಲ್ಲಿ ಅವರಿಗೆ ಹಿಮಾಲಯ ವುಡ್ ಬ್ಯಾಡ್ಜ್ ತರಬೇತಿ ಆಗಿದೆ. ಇಷ್ಟರವರೆಗೆ ನಮ್ಮ ಶಾಲೆಯಲ್ಲಿ ಸ್ಕೌಟ್ ಗೈಡ್ ದಳವನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಕಾರಣ ಅವರು. ಈ ವಯಸ್ಸಿನಲ್ಲಿ ಸಹ ಅವರು ಎಲ್ಲಿ ಶಿಬಿರ ಆದರೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ, ಜೋಪಾನವಾಗಿ ಶಾಲೆಗೆ ಬಂದು ಬಿಡ್ತಾರೆ. ಹಾಗೆ ಯೋಗದಲ್ಲಿ ಅವರು ವಿಭಾಗೀಯ ಮಟ್ಟದ ತೀರ್ಪುಗಾರರಾಗಿ ಆಗಿದ್ದು ಅವರಿಗೆ ಅದೊಂದು ಹೆಮ್ಮೆಯ ವಿಷಯ. ನಮಗೂ ಸಹ ಅದು ಹೆಮ್ಮೆಯ ವಿಷಯ. ಯೋಗದಲ್ಲಿ ವಿಭಾಗೀಯ ಮಟ್ಟದ ತೀರ್ಪುಗಾರರಾಗಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದರೆ ಅವರದ್ದು ಮೆಮೊರಿ ಪವರ್. ಅವರಿಗೆ ಇರುವಷ್ಟು ನೆನಪಿನ ಶಕ್ತಿ ನಮಗಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಶಾಲೆಯ ಮಕ್ಕಳ ಹೆಸರು ಮಾತ್ರ ಗೊತ್ತು, ನನ್ನ ಕ್ಲಾಸ್ ಇದ್ದು ಅಥವಾ 1 to 8 ಮಕ್ಕಳದ್ದು. ಅವರಿಗೆ ಆ ಶಾಲೆಯ ನಮ್ಮ ಶಾಲೆಯ ಮಕ್ಕಳ ತಂದೆ ಹೆಸರು, ತಾಯಿ ಹೆಸರು, ಅಜ್ಜನ ಹೆಸರು, ಅಜ್ಜಿ ಹೆಸರು, ಪಿಜ್ಜಿ ಹೆಸರು, ಪಿಜ್ಜನ ಹೆಸರು ಎಲ್ಲ A to Z ಅವರಿಗೆ ಗೊತ್ತಿದೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇಡೀ ಆಮ್ಲಮಗರಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಿ ಮನೆ ಇದೆ ಅವರದ್ದು, ಯಾರು ಇವತ್ತು ಡೆಲಿವರಿ ಆಗಿದೆ, ಯಾರು ತೀರಿಕೊಂಡ್ರು, ಯಾರು ಹೊಸಬ್ರು ಬಂದಿದ್ದಾರೆ, ಎಲ್ಲ ಅವರ ಹತ್ರ ಇದೆ ಡೀಟೇಲ್ಸ್. ನಮಗೆ ಜನಗಣತಿಗೆ ತುಂಬ ಹೆಲ್ಪ್ ಆಗ್ತಿತ್ತು ಅವರಿರುವಾಗ. ಸೆನ್ಸಸ್ಸಿಗೆ ಹೋಗ್ಬೇಕಾದ್ರೆ ಅವರ ಮನೆಯಲ್ಲಿ, ಇವರ ಮನೆಯಲ್ಲಿ ಅಂತ ಅವ್ರ ಹತ್ರ ಮೊದಲು ಕೇಳಿ ನಂತರ ನಾವು ಹೊರಡೋದು ಇದು ಫೀಲ್ಡ್ ವರ್ಕಿಗೆ, ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಪೂರ್ತಿ ಆಮ್ಲ ಮೊಗರಿನ ಡೀಟೇಲ್ಸ್ ಅವರ ಹತ್ರ ಇದೆ. ಬೇಕಾದವರು ವಿಚಾರಿಸಿಕೊಂಡು ಕೇಳಿಕೊಳ್ಬೋದು. ಈ 59 ವರ್ಷದ ಪ್ರಾಯದಲ್ಲಿ ಸಹ ಕಳೆದ ವರ್ಷ ಜಾತಿ ಗಣತಿ ಬಂದಿತ್ತು. ನಮ್ಮ ಕಿರಿಯ ಶಿಕ್ಷಕಿಗೆ ಬಂದಿದ್ರೆ ಅವರು ನಿರಾಕರಿಸಿದ್ರು, ನಾವು ಮಾಡೋದಿಲ್ಲ ಅಂತ ಹೇಳ್ಕೊಂಡು. ಆದರೆ ಇವರು ನೋ ಅಂತ ಹೇಳಲಿಲ್ಲ. ಅವರು ಕಾಲು ನೋವು ಅವರಿಗೆ ಕಳೆದ ವರ್ಷ ಸ್ಟಾರ್ಟ್ ಆಗಿದೆ, ಆದರೂ ಸಹ ಕಾಲು ನೋವಿದ್ರೂ ಸಹ ಎಸ್ ಅವರ ಜಾತಿ ಗಣತಿಯ ಸೆನ್ಸಸ್ ಅನ್ನು ಪೂರ್ತಿಯಾಗಿ ಮುಗಿಸಿಕೊಟ್ಟಿದ್ದಾರೆ. ಇದನ್ನು ಮಾತ್ರ ನಾನು ಖಂಡಿತವಾಗಿಯೂ ನನ್ನ ಇಡೀ ಸೇವೆಯ ಕರ್ತವ್ಯದಲ್ಲಿ ನಾನು ನೆನೆಸಿಕೊಳ್ತೇನೆ. ದುಡಿಮೆ ಅಂದರೆ ಏನು, ದುಡಿಮೆಗೆ ನಮ್ಮ ವೈಯಕ್ತಿಕ ಸಮಸ್ಯೆ ಏನು ಎದುರು ತರಬಾರ್ದು ಅಂತ ಅವರನ್ನು ನೋಡಿ ನಾನು ಕಲಿತುಕೊಂಡಿದ್ದೇನೆ. ಅವರ ಕಾಲು ನೋವು ಅದೇ 1 ವರ್ಷದಿಂದ ಇದೆ, ಈಗ ಸಹ ಬಹಳ ಅದರಿಂದ ಬಳಲ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಕಾಲು ನೋವು ಇಲ್ಲ ಅಂತ ಹೇಳಿದ್ರೆ ಅವರು ಈಗ ಸಹ 21ರ ತರುಣಿ ಹಾಗೆ ಓಡಾಡ್ತಾರೆ. ಅವರು ಮೊನ್ನೆಯಿಂದ ಶಾಲೆ ಬಂದ ನಂತರ ಕಾಲು ಇಟ್ಕೊಂಡು ಇಡೀ ಸುತ್ತುತ್ತಾ ಇದ್ದಾರೆ. ಹೋಗಬೇಡಿ ಟೀಚರ್ ಹೋಗಬೇಡಿ ಹೇಳಿದ್ರು ಸಹ ಫುಲ್ ಸುತ್ತುತ್ತಾ ಇದ್ದಾರೆ, ಎಲ್ಲಿ ಏನಾಗಿದೆ ಅಂತ ನೋಡಲಿಕ್ಕೆ. ಈ ಬಿಲ್ಡಿಂಗನ್ನು ನೋಡುವಾಗ ಅವರಿಗೇನೋ ಹೊಟ್ಟೆ ಉರಿತದೆ ಕಾಣ್ತದೆ. ಯಾಕಂತ ಹೇಳಿದರೆ ನೀರು ಹಾಕೋದನ್ನು ನೋಡಿದರೆ ಖುಷಿ ಆಗ್ತದೆ ಅವರಿಗೆ. ದಿನ ನೀರು ಹಾಕಲಿಲ್ಲ ಹೇಳಿದರೆ ಅವರೇ ಚಮ್ಮತ್ತಳು, ಸಿರು ನೀರು ಪಾಡ್ದಿದ್ದೀರಿ ಅಂತ ಹೇಳ್ಕೊಂಡು. ಆಗ ಅವರು ಪುನಃ ಫೋನ್ ಮಾಡಿ ನೀರು ಹಾಕಿಸಿ ಕಳಿಸೋದು. ಆಗ ಕೆಲವರು ಹೇಳಿದರು, ಯಾಕೆ ನಿಮಗೆ ನೀರು ಹಾಕಿಸು, ನೀನು ನಾಳ್ದು ಹೋಗುದಲ್ವಾ, ನಿಂಗೆ ಯಾಕೆ ಅಂತ. ಆಗ ಅವರು ಒಂದು ಮಾತು ಹೇಳಿದರು, ಅದು ನಾನು ನೆನ್ಪಿಟ್ಕೊಳ್ತಿದ್ದೇನೆ. ನಾನು ಹೋಗ್ಬೋದು, ಆದರೆ ಈ ಶಾಲೆ ನನ್ನದು. ಈ ಶಾಲೆಯ ಒಳಗೆ ಕಲಿಯುವ ಮಕ್ಕಳು ನನ್ನವರು, ನಮ್ಮ ಮಕ್ಕಳು ಇಲ್ಲಿ ಕಲಿಯುವುದು ಅಂತ. ಹಾಗಾಗಿ ಆ ಒಂದು ಮಾತಿನಲ್ಲಿ ತಿಳ್ಕೊಳ್ಳಿ ಅವರಿಗೆ ನಮ್ಮ ಮೇಲೆ, ನಮ್ಮ ಶಾಲೆಯ ಮೇಲೆ ಎಷ್ಟು, ಮಕ್ಕಳ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಹೇಳ್ಕೊಂಡು. ಹಾಗೆಯೇ ನಮ್ಮ ಶಾಲೆಗೆ 100 ವರ್ಷ ಆದಾಗ ಶತಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಮಾಡಿದ್ದೇವೆ. ಮಾಡುವಾಗ ನಮ್ಮ ಹಣದ ಅಗತ್ಯ ತುಂಬ ಇರ್ತಿತ್ತು. ಆಗ ಸರ್ ಹೇಳ್ತಿದ್ರು ಟೀಚರ್ಸ್ ಹತ್ರ ಎಲ್ಲ, ನಿಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಿ ಮತ್ತು ದೇಣಿಗೆ ಸಂಗ್ರಹಿಸಿ ಯಾರ್ತಾದ್ರೂ ಕೇಳಿ ಅಂತ ಹೇಳಿ. ಅತಿ ಹೆಚ್ಚು ದೇಣಿಗೆ ಸಂಗ್ರಹಿಸಿದ ಟೀಚರ್ ಅಂದರೆ ಅವರೇ. ಯಾಕಂದರೆ ನಮಗೆ ಸ್ವಲ್ಪ ಪರಿಚಯ, ಅವರ ಸ್ಟೂಡೆಂಟ್ಗಳೆಲ್ಲ ಕೆಲಸದಲ್ಲಿದ್ದಾರೆ, ಅವ್ರ ಹತ್ರ ಕೇಳ್ಬೋದು. ಹಾಗೆ ಅವ್ರು ಕೇಳಿ ಹೆಚ್ಚಿನ ದೇಣಿಗೆಯನ್ನು ಅವರು ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಬಗ್ಗೆ ಹೇಳಲೇಬೇಕು. ಅವರು ಶ್ವಾನ ಪ್ರಿಯೆ. ಶ್ವಾನ ಅಂದರೆ ನಾಯಿ ಪ್ರಿಯೆ. ಅವರು ಪ್ರಾಣಿಗಳ ಮೇಲೆ ಬಹಳ ದಯೆ. ಶಾಲೆಯಲ್ಲಿ ನಾಯಿ ಇದ್ದರೆ ನಾವು ಓಡಿಸುವುದು, ಮಕ್ಕಳಿಗೆ ಏನಾದರೂ ಉಪದ್ರ ಮಾಡ್ತದ ಅಂತ. ಅವ್ರು ಹೇಳೋದು ಇಲ್ಲ, ಅದೇನು ಹಾಗೆಲ್ಲ ಮಾಡೋದಿಲ್ಲ ಅಂತ. ಇವರು ಊಟ ಮಾಡಿ ಬಟ್ಟಲು ತಗೊಂಡು ಹೊರಗೆ ಬರುವಾಗ ಅದು ರೆಡೀ ಬರ್ತದೆ ಅಲ್ಲಿಗೆ ಊಟ ಹಾಕಲಿಕ್ಕೆ. ಆನಂತರ ಅವರ ಮನೆಯಲ್ಲಿ ಒಂದು 5 ವರ್ಷದ ಹಿಂದೆ ಇರ್ಬೋದು,
ನೀವು ನಂಬಲಿಕ್ಕಿಲ್ಲ, 15 ನಾಯಿಯ ಏನೋ ಉಂಟು ಅವರ ಮನೆಯಲ್ಲಿ. ಈಗ ಸದ್ಯಕ್ಕೆ 5 ನಾಯಿಯ ಏನೋ ಇದೆ. ಒಂದು ಸಲ ಶಾಲೆಯಲ್ಲಿ ರಜೆ ಸಿಗುವ ಟೈಮಲ್ಲಿ ಒಂದು ಸಣ್ಣ ಮರಿ ಇತ್ತು ಇಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆ ಊಟ ಹಾಕ್ತಾ ಇದ್ರು, ಸಣ್ಣ ಮರಿ. ಏಪ್ರಿಲ್ ಲಾಸ್ಟಿಗೆ ಆಗುವಾಗ ಅವರಿಗೆ ಬೇಜಾರಾಯಿತು ಅದನ್ನು ಬಿಟ್ಟು ಹೋಗ್ಲಿಕ್ಕೆ. ಹೇಳ್ತಾ ಇದ್ರು, ಆ ಮರಿಯನ್ನೇ ಯಾವುದು ದೊಡ್ಡ ನಾಯಿ ಬಂದು ಏನಾದರೂ ಮಾಡ್ತದ ಏನೋ ಅಂತ. ನಾವೆಲ್ಲ ಹಾಗೆ ಮನೆಗೆ ಹೋದೆವು, ಅವರು ಸಹ ಹೋಗಿದ್ದಾರೆ. ಜೂನಲ್ಲಿ ಬಂದು ನೋಡುವಾಗ ನಾಯಿ ಮರಿ ಇಲ್ಲ. ನಾಯಿ ಮರಿಯಲ್ಲಿ ಉಂಟು ಕೇಳುವಾಗ ಅವ್ರು ಹೇಳ್ತಾರೆ ನನ್ನ ಮನೆಯಲ್ಲಿ ಉಂಟು ಅಂತ. ಅವರು ತಗೊಂಡೋಗಿ ಸಾಕಿ ಅದಕ್ಕೊಂದು ರಿಂಕಿ ಅಂತ ಹೆಸರು ಇಟ್ಟು, ಬಹುಶಃ ಅದು ಈಗ ಸಹ ಅವರ ಮನೆಯಲ್ಲಿ ಇದೆ ಅಂತ ಕಾಣ್ತದೆ ಅಲ್ವ ಟೀಚರೇ? ಅವರ ಮನೆಯಲ್ಲಿ ಆ 4-5 ನಾಯಿ ಉಳಿದದ್ರಲ್ಲಿ ಅದು ಸಹ ಒಂದು. ಹಾಗಾಗಿ ಅವರ ಆ ಪ್ರಾಣಿಯ ಮೇಲೆ ದಯೆ ಇದೆ ಅಲ್ಲ, ಅದು ಸಹ ನಾವು ಒಂದು ಗುರುತಿಸುವಂತಹ ಒಂದು ಕೆಲಸ. ಹಾಗೆ ಅವರ ಖಾಸಗಿ ಜೀವನದ ಬಗ್ಗೆ ಹೇಳುವುದಾದರೆ, ಅವರಿಗೆ ಅಸೈಗೋಳಿಯಲ್ಲಿ ಒಂದು ಸ್ವಂತ ಮನೆ ಇದೆ. ಪತಿ ಪೆಟ್ರಿಕ್ ಡಿಸೋಜಾ ಹಾಗೂ ಮಗಳು ಪ್ರಿಯಾ ಲವಿಟಾ ಡಿಸೋಜಾ. ಅವಳು ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಬಹುಶಃ ಕೆಲಸ ಮಾಡ್ತಾ ಇದ್ದಾಳೆ. ಸಾಧಾರಣ ಜವಾಬ್ದಾರಿ ಮುಗಿದಿದೆ ಅವರದ್ದು. ಇನ್ನು ಅವಳಿಗೆ ಒಂದು ಒಳ್ಳೆಯ ಅಳಿಯ ಸಿಕ್ಕಿದರೆ ಆಗ ಅವರ ಇನ್ನೊಂದು ಜವಾಬ್ದಾರಿ ಮುಗೀತದೆ. ಆದಷ್ಟು ಬೇಗ ಮಗಳಿಗೆ ಒಳ್ಳೆಯ ವರ ಸಿಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ಹಾಗೆ ಅವರ ಪತಿಯ ಸಹಕಾರದಿಂದ ನಮ್ಮ ಶಾಲೆಗೆ ಒಂದು 4-5 ವರ್ಷದಿಂದ ಕೊರೋನಾ ಟೈಮ್ನಲ್ಲಿ 50,000ದ ಒಂದು ಬೆಂಚು ಡೆಸ್ಕಿನ ವ್ಯವಸ್ಥೆಯನ್ನು ಸಹ ನಮ್ಮ ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಅವರ ಅಣ್ಣ, ದೊಡ್ಡಣ್ಣ ಜಾರ್ಜ್ ಡಿಸೋಜಾ ಹಾಗೂ ಅತ್ತಿಗೆ ಮರೀನಾ ಡಿಸೋಜಾ ಇದ್ದಾರೆ. ಹಾಗೆ ಚಿಕ್ಕ ಅಣ್ಣ ರಿಚರ್ಡ್ ಡಿಸೋಜಾ ಮತ್ತು ಲೀನಾ ಡಿಸೋಜಾ ಹಾಗೂ ತಂಗಿ ಲೂಸಿ ಡಿಸೋಜಾ ಇದ್ದಾರೆ. ನಾನು ಅವರ ಬಗ್ಗೆ ಏನು ಸ್ವಲ್ಪ ಮಾತಾಡಬೇಕಂತ ಅವರ ಬಗ್ಗೆ ವೈಯಕ್ತಿಕ ವಿಚಾರವನ್ನು ಕೇಳಿದರೆ, ಅವರು ದೊಡ್ಡ ಅಣ್ಣನ ಬಗ್ಗೆ ಒಂದು ಮಾತು ಹೇಳಿದರು. ನನಗೆ ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ತರಬೇತಿ ಅದರ ಪೂರ್ಣ ಜವಾಬ್ದಾರಿ ನನ್ನ ದೊಡ್ಡ ಅಣ್ಣಂದು. ಅವನೇ ನನಗೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ್ದು ಅಂತೇಳಿ. ನೋಡಿ, ಒಂದು ನಾವು ಗುರಿ ಮುಟ್ಟಬೇಕಾದರೆ ಅಥವಾ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮ ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ಹಿಂದೆ ಯಾರಾದರೂ ಇರ್ತಾರೆ. ಆ ಇದ್ದವರು ನಾವು ಮರೆತು ಬಿಡುವುದಲ್ಲ. ಹತ್ತಿದ ಏಣಿಯನ್ನು ಒದಿಬಾರದು ಅಂತ ಹೇಳ್ತಾರೆ. ಅವರು ಹತ್ತಿದ ಏಣಿಯನ್ನು ಒದ್ದವರಲ್ಲ, ಮೇಲೆ ಹೋಗಿ ಬಂದು ಹಿಂದೆ ತಿರುಗಿ ನೋಡಿದರು ನನ್ನ ಅಣ್ಣ ಅಂತ. ಈ ಟೈಮಲ್ಲಿ ಅವರನ್ನು ನೆನೆಸಿಕೊಳ್ಳಿಕ್ಕೆ ತುಂಬ ಅಭಿಮಾನದಿಂದ ಹೇಳಿದರು ನನಗೆ. ಅವರೇ ನನಗೆ ಹೆಲ್ಪ್ ಮಾಡಿದ್ದು, ನನಗೆ ಕಷ್ಟ ಇತ್ತು ಆಗ ಅಂತ ಹೇಳ್ಕೊಂಡು. ಅದು ಸಹ ಅವರ ಒಂದು ಒಳ್ಳೆಯ ಗುಣ. ಹಾಗೆ ಸರ್ವಧರ್ಮ ಸಮಾನತೆ ಇದೆ ಅವರ ಹತ್ರ. ನಾವೆಲ್ಲ ಒಂದೇ. ಶಾಲೆ ಅಂತ ಹೇಳಿದರೆ ಇದು ದೇವಾಲಯವೂ ಹೌದು, ಚರ್ಚು ಹೌದು, ಮಸೀದಿ ಸಹ ಹೌದು. ಎಲ್ಲ ಮಕ್ಕಳು ಇಲ್ಲಿದ್ದೀರಿ. ನಾವು ಭೇದ ಭಾವ ಯಾರನ್ನು ಮಾಡೋದಿಲ್ಲ. ನಮ್ಮ ಮಕ್ಕಳು ಎನ್ನುವ ರೀತಿಯಲ್ಲಿ ಮಕ್ಕಳು ದೇವರಿಗೆ ಸಮಾನ ಅವರ ರೀತಿಯಲ್ಲಿ ನೋಡ್ತೇವೆ. ಅವರು ಸಹ ಹಾಗೆ. ನಾವು ಟೂರಿಗೆ ಹೋಗುವಾಗ ಅದನ್ನು ನಾವು ಗಮನಿಸ್ತೇವೆ. ನಾವು ಚರ್ಚಿಗೆ ಹೋಗ್ತೇವೆ, ಟೂರಿನಲ್ಲಿ ಮಸೀದಿಗೆ ಹೋಗ್ತೇವೆ, ಹಾಗೆ ದೇವಸ್ಥಾನಗಳಿಗೆ ಸಹ ಹೋಗ್ತೇವೆ. ಎಲ್ಲ ಪ್ಲೇಸಿಗೆ ಅವರು ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಪ್ಲೇಸಿಗೆ ಅವರು ಬರ್ತಾರೆ, ಅವರಿಗೆ ನೋಡ್ತಾರೆ ಅದರ ಇತಿಹಾಸವನ್ನು. ಆ ಇತಿಹಾಸ ನಮಗೆ ಬೇಕು. ಶಿಕ್ಷಕರಾದವರಿಗೆ ಎಲ್ಲ ವಿಷಯ ಬೇಕು. ಯಾಕಂದರೆ ಪಾಠ ಮಾಡಬೇಕಾದ್ರೆ ನಮಗೆ ನಾಲೆಜ್ ಇದ್ದರೆ ಮಾತ್ರ ಪಾಠ ಮಾಡಲಿಕ್ಕೆ ಆಗೋದು. ಹಾಗಾಗಿ ಅದು ಸಹ ನಾವು ಶಿಕ್ಷಕಿಯಲ್ಲಿ ಇರುವಂತಹ ಒಂದು ಮುಖ್ಯ ಗುಣ, ಅದು ಬೇಕು ಪ್ರತಿಯೊಬ್ಬರಿಗೆ. ಅದು ಅವರ ಹತ್ರ ನಾನು ಕಂಡುಕೊಂಡಿದ್ದೇನೆ. ಈಗ ನಿವೃತ್ತಿಯ ಹಂತದಲ್ಲಿದ್ದಾರೆ. ಅವರ ಒಂದು ಹಂತ ಜೀವನ ಮುಗಿದಿದೆ. ಇನ್ನು ನಿವೃತ್ತಿಯ ಹಂತ. ನಿವೃತ್ತಿ ಎನ್ನುವುದು ಪ್ರತಿಯೊಬ್ಬನ ಜೀವನದಲ್ಲಿ ಸರ್ಕಾರಿ ಅಥವಾ ಕೆಲಸದಲ್ಲಿರುವವರಿಗೆ ಬರುವಂಥದ್ದೇ. ನಿವೃತ್ತಿ ಎನ್ನುವುದು ನಮ್ಮ ವೃತ್ತಿಗೆ ಮಾತ್ರ, ನಮ್ಮ ವ್ಯಕ್ತಿತ್ವಕ್ಕೆ ಅಲ್ಲ ಅಥವಾ ನಮ್ಮ ಪ್ರವೃತ್ತಿಗೆ ಅಲ್ಲ. ನಾವು ನಿವೃತ್ತಿಯ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸವಿಸಬಾರ್ದು ಅಂತ ಹೇಳ್ತಾರೆ. ನಾವು ಸವಿಬೇಕು ಅದನ್ನು. ಬಹುಶಃ ಅವರಿಗೆ ಕಷ್ಟ ಆಗ್ಬೋದು ನಿವೃತ್ತಿ ಜೀವನವನ್ನು ಕಳೀಲಿಕ್ಕೆ. ಯಾಕಂತ ಹೇಳಿದರೆ ಓಡಾಡ್ತಾ ಇದ್ದವರು, ಎಲ್ಲ ಕಡೆ ಆಚೀಚೆ ಹೋಗ್ತಿದ್ದವರು, ಈಗ ಕೂತ್ಕೊಳ್ಬೇಕಲ್ಲ. ನಾನು ಹೇಳ್ತಿದ್ದೇನೆ, ನೀವು ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ನೋಡಿಕೊಂಡು ರೆಸ್ಟ್ ತಗೊಳ್ಬೇಕು. ನಿಮ್ಮ ಕಾಲು ಸರಿಯಾಗುವವರೆಗೂ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತೆ ನಿಮ್ಮ ಮುಂದಿನ ಇನ್ನಿಂಗ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ನಿಂಗ್ಸ್ ನಿಮ್ಮದು ನೆಕ್ಸ್ಟ್ ನಡೆಯುವಂಥದ್ದು. ಆ ಜೀವನವನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಳಿ. ನಿವೃತ್ತಿ ಜೀವನ ನಿಮಗೆ ಅರ್ಹವಾದ ಎಲ್ಲ ಸುಖ, ಸಂತೋಷ, ಆರೋಗ್ಯವನ್ನು ದೇವರು ಕೊಡಲಿ. ನಿಮ್ಮನ್ನು ಗೌರವಿಸುವುದು, ಸನ್ಮಾನಿಸುವುದು, ಬೀಳ್ಕೊಡುವುದೆಲ್ಲ ನಮ್ಮ ಜವಾಬ್ದಾರಿ. ಇಷ್ಟು ದೊಡ್ಡ ಸಮಾರಂಭ ಮಾಡಬೇಕಾದ್ರೆ ಸಮಾರಂಭದಲ್ಲಿ ಬೀಳ್ಕೊಡುವುದು ಎಲ್ಲ ಕಡೆ ಆಗುವುದಿಲ್ಲ. ಅದಕ್ಕೆ ಭಾಗ್ಯ ಬೇಕು. ಆ ಭಾಗ್ಯ ಅವರಿಗಿದೆ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಅಥವಾ ಬೇರೆ ಕಡೆ ಹೋಗಿ ಅಲ್ಲಿ ರಿಟೈರ್ಡ್ ಆಗ್ತಿದ್ರೆ ಇವರಿಗೆ ಆ ಭಾಗ್ಯ ಸಿಗ್ತಿರ್ಲಿಲ್ವೋ ಏನೋ. ಇದೊಂದು ಭಾಗ್ಯ, ನನ್ನ ಲೆಕ್ಕದಲ್ಲಿ ಇದೊಂದು ಬಹಳ ದೊಡ್ಡ ಭಾಗ್ಯ. ಅದಕ್ಕೆ ಕಾರಣ ನಮ್ಮ ಎಚ್.ಎಂ. ಅವರಿಗೆ ನಮ್ಮ ಎಚ್.ಎಮ್ಗೆ ಒಂದು ಆಸೆ ಇತ್ತು, ಆ ಬಿಲ್ಡಿಂಗಿನಲ್ಲಿ ಹಾಲ್ ಆಗ್ತಿದೆ ಅಂತಿತ್ತು ಮೇಲೆ, ಆ ಹಾಲಿನಲ್ಲಿ ಅವರನ್ನು ಬೀಳ್ಕೊಡುಗೆ ಸಮಾರಂಭ ಮಾಡಬೇಕು ಅಂತ ಹೇಳಿದರು. ಆದರೆ ಅದು ಆಗುವ ಅಂದಾಜು ಕಾಣ್ತಾ ಇಲ್ಲ. ಹಾಗಾಗಿ ರಜೆಗಿಂತ ಮೊದಲು ಈ ಯೋಜನೆಯನ್ನು ಕಾರ್ಯಗತಗೊಳಿಸಿದರು. ಈ ವೇದಿಕೆಗೆ ನಮ್ಮ ಸಹಾಯ ಮಾಡಿದ ಕಾರಣ ನಮ್ಮ ರಾಮಕ್ಕ ಫಕೀರ ಶೆಟ್ಟಿಯವರ ಪುತ್ರರೆಲ್ಲ
ಇದಕ್ಕೆ ಹಣದ ಸಹಾಯವನ್ನು ಮಾಡಿದ್ರಿಂದ ನಮಗೆ ಅವರನ್ನೊಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸ್ಥಳದಲ್ಲಿ ಹೊಸ ವೇದಿಕೆಯಲ್ಲಿ ಬೀಳ್ಕೊಡುವಂಥ ಭಾಗ್ಯ ನಮ್ಮದಾಗಿದೆ. ಅದನ್ನು ತೆಗೆದುಕೊಳ್ಳುವಂಥ ಭಾಗ್ಯ ಅವರದಾಗಿದೆ. ಹಾಗಾಗಿ ನಾನು ರಾಮಕ್ಕ ಫಕೀರ ಶೆಟ್ಟಿಯವರ ಎಲ್ಲ ಪುತ್ರರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಅವರು ಕೊಟ್ಟಂಥ ಸಲಹೆ ಸೂಚನೆಗಳನ್ನು ಖಂಡಿತ ನಾನು ಪಾಲಿಸ್ತೇನೆ ಅಂತ ಹೇಳ್ತೇನೆ. ನಾನು ಅವರ ಬಗ್ಗೆ ಅವ್ರ ಹತ್ರ ಹೇಳುವಾಗ ಅವರಿಗೆ ಖಾಲಿ ನಮ್ಮ ಶಾಲೆಯ ಕಟ್ಟಡ, ವಸ್ತು, ನಾಯಿಮರಿ ಅಥವಾ ಗಿಡಗಳ ಬಗ್ಗೆ ಮಾತ್ರ ಅಭಿಮಾನ ಇಲ್ಲ. ಇಲ್ಲಿ ವರ್ಕ್ ಮಾಡುವಂಥ ಟೀಚರ್ಸ್ ಬಗ್ಗೆ ಸಹ ಅಭಿಮಾನ ಇದೆ. ಆ ಟೀಚರ್ಸಿನ ಮನಸ್ಸಿನ ಸೂಕ್ಷ್ಮತೆಯನ್ನು ಸಹ ಅವರು ಹೇಳಿಕೊಟ್ರು. ನಾವು ಒಂದಾಗಿದ್ದರೆ ಮಾತ್ರ ಒಂದು ಶಾಲೆ ನಡೀಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ನಾವು ಆಫೀಸ್ ವರ್ಕ್ ಮಾಡೋದಲ್ಲ, ನಾವು ಜೀವಂತ ಇರುವಂಥ ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇರೋದು. ಆಫೀಸ್ನಲ್ಲಿ ಒಬ್ಬನ ಹತ್ರ ಇದ್ದ ಫೈಲ್ ಮುಂದೆ ಹೋಗಬೇಕಾದ್ರೆ ಅವನದ್ದು ಮಾತ್ರ ಕರ್ತವ್ಯ ಅದನ್ನು ಮುಂದೆ ಕಳಿಸುವುದು. ಅದು ಬಾಕಿ ಆದರೆ ಅವನ ಹತ್ರ ಮಾತ್ರ ಇರ್ತದೆ, ಅವನಿಗೆ ಮಾತ್ರ ಹೆಸರು ಬರ್ತದೆ, ಅವನು ಕಳಿಸಲಿಲ್ಲ ಮುಂದಿನ ಕ್ಲಾರ್ಕಿಗೆ ಅಂತೇಳಿ. ಆದರೆ ಇಲ್ಲಿ ಹಾಗಲ್ಲ, ನಾವು ಒಬ್ಬರು ಕಲಿಸದಿದ್ದರೆ ಮುಂದಿನ ಟೀಚರಿಗೆ ಕಷ್ಟ ಆಗ್ತದೆ, ಮುಂದಿನ ಕ್ಲಾಸಿಗೆ ಕಷ್ಟ ಆಗ್ತದೆ. ನಾವೆಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಬೆಳೀತಾ ಇದ್ದೇವೆ. ನಮ್ಮ ಶಾಲೆ ಹಾಗೆ ಇರಲಿ, ನಿಮ್ಮ ಮನಸ್ಸುಗಳೆಲ್ಲ ಹೀಗೆ ಇರಲಿ, ಒಂದಾಗಿರಿ ಎನ್ನುವಂತಹ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ. ಖಂಡಿತ ಟೀಚರ್, ನಾವು ಈಗ ಹೇಗಿದ್ದೇವೋ ಹಾಗೆ ಮುಂದೆ ಸಹ ಇರ್ತೇವೆ ಅಂತೇಳಿ ನಿಮ್ಮ ಹತ್ರ ನಾನು ಮಾತು ಕೊಡ್ತಾ ಇದ್ದೇನೆ. ಶಾಲೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತ ಹೇಳುವ ಭಾವನೆ ಇದೆಯಲ್ಲ, ಅದಕ್ಕೆ ನಾನು ಹ್ಯಾಟ್ಸಪ್ ಹೇಳ್ತಾ ಇದ್ದೇನೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಆರೋಗ್ಯ, ಆಯುಷ್ಯ, ನೆಮ್ಮದಿ ನೀಡಲಿ. ನಿಮ್ಮ ಬಗ್ಗೆ ಹೇಳುವಂಥ ಅವಕಾಶ ನನಗೆ ಸಿಕ್ಕಿದೆ, ತುಂಬ ಸಂತೋಷ. ಹಾಗಾಗಿ ನಿಮ್ಮ ಜೀವನ ಸಹ ಸಂತೋಷದಾಯಕವಾಗಿರಲಿ ಅಂತ ನಾನು ಹಾರೈಸ್ತೇನೆ. ನಮ್ಮೆಲ್ಲ ಶಿಕ್ಷಕರ ಶುಭ ಹಾರೈಕೆ ನಿಮ್ಮೊಂದಿಗಿದೆ. ನಿಮ್ಮ ಜೀವನ ಸುಂದರವಾಗಿರಲಿ, ತುಂಬಿರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಅಭಿನಂದನಾ ಮಾತುಗಳನ್ನಾಡಿದ ಶ್ರೀಮತಿ ಗೀತಾ ಕೆ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಮುಖ್ಯ ಶಿಕ್ಷಕರಿಂದ ಒಂದೆರಡು ಮಾತುಗಳು. ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇದು. ಯಾಕೆಂದರೆ ಒಬ್ಬ ಶಿಕ್ಷಕಿ ಸುದೀರ್ಘ ಕಾಲ ಒಂದು ಊರಿನಲ್ಲಿ ಇದ್ದುಕೊಂಡು ಸೇವೆಯನ್ನು ಸಲ್ಲಿಸಿದಂಥ ಶಿಕ್ಷಕಿ ಒಂದು ಬೀಳ್ಕೊಡುವಂಥ ಸಮಾರಂಭದಲ್ಲಿ ನಾನೊಬ್ಬ ಅವರೊಟ್ಟಿಗೆ ಇದ್ದವ. 31 ವರ್ಷ 8 ತಿಂಗಳು ಅವರಾದರೆ ನಾನು 31 ವರ್ಷ 9 ತಿಂಗಳಾಯಿತು ಈ ಶಾಲೆಗೆ ಬಂದು. ಅವರಿಗಿಂತ ಮೊದಲು 1 ತಿಂಗಳು ಇಲ್ಲಿಗೆ ಬಂದು ಸೇರಿದವ. ಅದಕ್ಕೆ ಮೊದಲು ಒಂದು 6 ವರ್ಷ ಬೇರೆ ಕಡೆ ಇದ್ದೆ. ಆದ್ದರಿಂದ ನಮ್ಮೊಳಗಿನ ಆ ಒಂದು ಬಾಂಧವ್ಯ ಅಷ್ಟು ಗಟ್ಟಿಯಾಗಿದೆ. ಅಂಥವರು ಸಿಕ್ಕಿದ ಕಾರಣ ಈ ಶಾಲೆ ಬೆಳಗಿದೆ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಒಬ್ಬ PT ಟೀಚರ್ ಅಂದರೆ ಊರವರಿಗೆಲ್ಲರಿಗೂ PT ಟೀಚರ್ ಅಂದರೆ ನನಗೆ ಒಬ್ಬ ಅಕ್ಕ ಆಗಿ ನನ್ನನ್ನು ಯಾವಾಗಲೂ, ನಾನು ಮುಖ್ಯ ಶಿಕ್ಷಕನಾಗಿ 14 ವರ್ಷ ಆಯಿತು. ಆದರೆ ಅವರು ಯಾವತ್ತೂ ನನ್ನನ್ನು ನಾನು ಅವರು ಒಟ್ಟಿಗೆ ಮುಖ್ಯ ಶಿಕ್ಷಕನಾಗಿ ವರ್ತಿಸಲಿಲ್ಲ. ಯಾವಾಗಲೂ ಎಲ್ಲರ ಎದುರು ಜಗದೀಶ ಅಂತ ಪೆಟ್ಟುಕೊಟ್ಟೆ ಮಾತಾಡಿಸುವಂಥ ವ್ಯಕ್ತಿ. ಯಾಕೆಂದರೆ ಅಷ್ಟು ಪ್ರೀತಿ ನನ್ನ ಮೇಲೆ, ಅಷ್ಟು ಗೌರವ ಅವರಿಗೆ. ನಾನು ಖಂಡಿತ ಅವರಿಗೆ ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಇದ್ದೆ. ಕೆಲವೊಂದು ಸಲ ನಾವು ಬಹಳಷ್ಟು ಜಗಳ ಮಾಡಿದ್ದಿದೆ, ಅಂದರೆ ಮಕ್ಕಳಿಗೆ ಬೇಕಾಗಿ. ನಾನು ಯಾವತ್ತೂ ಮಕ್ಕಳ ಪರವಾಗಿಯೇ ಇದ್ದವ. ಅದರಿಂದ ಅದಕ್ಕೆ ನಾನು ಯಾರಿಗೂ ಬಿಟ್ಟುಕೊಡುವ ವ್ಯಕ್ತಿ ಅಲ್ಲ. ಅಂತ ಸಮಯದಲ್ಲಿ ಬೈದದ್ದುಂಟು, ಎಲ್ಲ ಶಿಕ್ಷಕರನ್ನು ಎಲ್ಲರ ಎದುರು ಬೈದದ್ದುಂಟು. ಅದು ಮಕ್ಕಳಿಗೆ ಬೇಕಾಗಿ ಮತ್ತೆ ಪುನಃ ಅವರನ್ನೆಲ್ಲ ಕರೆದು ಹೇಳ್ತಾ ಇದ್ದೆ ಹೀಗೆ ಅಂತ ಸಮಾಧಾನ ಮಾಡಿಸುವುದು. ಇದು ನನ್ನ ಒಂದು ಸ್ವಭಾವ. ಅಂತ PT ಟೀಚರ್, ಯಾಕೆಂದ್ರೆ ಅವರಿಗಿರುವಷ್ಟು ನೆನಪಿನ ಶಕ್ತಿ ಅದು ಯಾವ ಟೀಚರಿಗೆ ಇರಲಿಕ್ಕಿಲ್ಲ. ಅದೊಂದು ಖಂಡಿತ ನಾನು ಹೇಳ್ತಾ ಇದ್ದೇನೆ. PT ಟೀಚರ್ಗೆ ಇರುವಷ್ಟು ಸ್ಮರಣ ಶಕ್ತಿ, ಯಾಕೆಂದ್ರೆ ಈಗಾಗಲೇ ಹೇಳಿದ್ದಾರೆ ಅವರ ಬಗ್ಗೆ. ಅವರಿಗಿರುವಷ್ಟು ಒಂದು ಮತ್ತೊಂದವರ ವಿಚಾರವನ್ನು ಬಿಟ್ಟು ಹೋಯಿತು. ಇಲಾಖೆಯಲ್ಲಿ ಪುಸ್ತಕ ಹಂಚುವಾಗ ಇಡೀ ದಕ್ಷಿಣ ವಲಯದಲ್ಲಿ ಮೊದಲಿಗೆ ಹೆಸರು ಬರೋದು ಜೋಸೆಫ್ ಟೀಚರ್. ಅವರು ಹೋದ್ರೆ ಅಲ್ಲಿ ಪುಸ್ತಕ ಹಂಚಿಕೆ ಬಗ್ಗೆ ಬಹಳ ಪರ್ಫೆಕ್ಟ್ ಆಗ್ತದೆ. ಅಂದ್ರೆ ರಜೆ ಇಡೀ ಅವರು ಯಾವುದಕ್ಕೂ ಇಲ್ಲ ಎನ್ನುವರಲ್ಲ, ರಜೆ ಇಡೀ ಇಲಾಖೆಯ ಕೆಲಸವನ್ನು ಮಾಡ್ತಾ ಇದ್ರು. ಯಾವ ರಜೆಯನ್ನು ಅವರು ಅವರಿಗಾಗಿ ಬಳಕೆ ಮಾಡಲಿಲ್ಲ. ಮತ್ತು ಸುದೀರ್ಘವಾಗಿ ಅವರು ಕೆಲಸ ಮಾಡಿದವರು. ನಮಗೆ 15 CL ಇದೆ, ಇಷ್ಟರವರೆಗೆ 15 CL ಅವರು ಪೂರೈಸಿಲ್ಲ. ಪ್ರತಿ ವರ್ಷ 1, 5 ಅಥವಾ 6 ಅಷ್ಟೇ ರಜೆ ಹಾಕ್ತಾ ಇದ್ದದ್ದು. ಇಂಥದ್ದೆಲ್ಲ ಮಕ್ಕಳಿಗೆ ಬೇಕಾಗಿ ದುಡಿದಂತಹ ವ್ಯಕ್ತಿ. ಆದಷ್ಟು ಬೇಗ ಬೆಳಿಗ್ಗೆ ಬಂದವರು, ಯಾವತ್ತೂ ತನಗೆ ಬೇಕಾಗಿ ರಜೆ ಮಾಡಿದಂತಹ ವ್ಯಕ್ತಿ ಅಲ್ಲ, ಮಕ್ಕಳಿಗೆ ಬೇಕಾಗಿ ದುಡಿದವರು. ಪ್ರತಿಯೊಂದು ಮಗುವಿನ ಅವರಿಗೆ PT ಟೀಚರ್ ಆಗಿದ್ರು ಸಬ್ಜೆಕ್ಟಿನ ಮೇಲೆ ಬಹಳ ಪ್ರೀತಿ. ಅವರಿಗೆ ಒಂದು ವೇಳೆ ನಾನು ಪಾಠ ಹಂಚಿಕೆ ಮಾಡುವಾಗ ಸಬ್ಜೆಕ್ಟ್ ಕೊಡದಿದ್ರೆ ನನ್ನನ್ನು ಕೂಡಲೇ ಬೈತಾ ಇದ್ರು, ನನಗೆ ನಿಂತು ಪಾಠ ಅಂತ. ಅಂದ್ರೆ ಅಷ್ಟು ಪ್ರೀತಿ ಮಕ್ಕಳಿಗೆ. ಮತ್ತು ಅವರಿಗೆ ಕ್ಲಾಸ್ ಟೀಚರ್ ಕೊಡ್ಲೇಬೇಕು. ಯಾವ ಟೀಚರ್ ಇರಲೇ ಇಲ್ಲದೇ ನನಗೆ ಕ್ಲಾಸ್ ಟೀಚರ್ ಕೊಡ್ಬೇಕು. ಇದು ಅವರ ಅಂದ್ರೆ ಮಕ್ಕಳೊಟ್ಟಿಗಿನ ಒಡನಾಟ ಅಂತದ್ದವರು. ಮತ್ತು ಊರವರಲ್ಲಿ ಯಾರು ಬಂದ್ರು ಮೊದಲು ಮಾತನಾಡಿಸುವಂತ, ನಮ್ಮಲ್ಲಿ ಉಳಿದವರಾದ್ರೆ ಆಚೆ ಹೋಗ್ತಾರೆ, ಆದ್ರೆ ಅವರು ಮೊದಲು ಕರೆದು ಮಾತನಾಡಿಸಿ ಅವರ ಸಮಸ್ಯೆಯನ್ನು ಕೇಳುವಂತಹ ವ್ಯಕ್ತಿ ಟೀಚರ್. ನಾನು ಮುಖ್ಯ ಶಿಕ್ಷಕನಾಗಿ, ನಿಮ್ಮ ಸಹೋದರನಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮೊಟ್ಟಿಗಿದ್ದೆ.
ನೀವು ಇವತ್ತು ಬೀಳ್ಕೊಡ್ತಾ ಇದ್ದೇವೆ ನಿಮ್ಮನ್ನು. ಬಹಳ ಬೇಸರ ಆಗ್ತಾ ಇದೆ. ನೀವು ನಾನು ಮುಂದಿನ ವರ್ಷ ರಿಟೈರ್ಡ್ ಆಗೋಲ್ಲಿವರೆಗೆ ನೀವು ಇರಬೇಕಿತ್ತಂತ ನನ್ನ ಒಂದು ಮನದಾಸೆ ಇತ್ತು. ಆದರೂ ಅನಿವಾರ್ಯ ಕಾರಣ ಸರ್ಕಾರದ ನಿಯಮ ಆ ನೆಲೆಯಲ್ಲಿ ನಾವು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ನಾವೇನಾದ್ರೂ ನಾನು ಅಥವಾ ನನ್ನ ಸಹೋದ್ಯೋಗಿಗಳು ನಿಮಗೆ ಬೇಸರ ತಂದದ್ದು, ಮನಸ್ಸಿಗೆ ನೋವುಂಟಾಗುವಂಥದ್ದು ಏನಾದ್ರೂ ಇದ್ರೆ ಅದು ಮಕ್ಕಳಿಗಾಗಿ ನಾವು ನೋವುಂಟು ಮಾಡಿದ್ರು ಅಂತ ಹೇಳ್ತಾ, ಕ್ಷಮೆ ಇರಲಿ, ನಮ್ಮನ್ನು ಯಾವತ್ತೂ ನೀವು ಕ್ಷಮಿಸ್ತೀರಂತ ಹೇಳ್ತಾ, ನಿಮ್ಮ ಮುಂದಿನ ಜೀವನ ಉತ್ತರೋತ್ತರ ಒಳ್ಳೆಯದಾಗಿರ್ಲಿ, ಆರೋಗ್ಯದಾಯಕವಾಗಿರ್ಲಿ, ಆದಷ್ಟು ಬೇಗ ನಿಮ್ಮ ಮಗಳಿಗೆ ಒಬ್ಬ ಗಂಡ ಬರಲಿ ಅಂತ ನಾವೆಲ್ಲರ ಹಾರೈಕೆಯೊಂದಿಗೆ ನಿಮ್ಮ ಮುಂದಿನ ಜೀವನಕ್ಕೆ ನಾವು ಶುಭ ಹಾರೈಸ್ತಾ ತಾವು ಅಭಿನಂದನಾ ಪೀಠದಲ್ಲಿ ಕೂತ್ಕೊಳ್ಬೇಕಂತ ಎಲ್ಲರ ಪರವಾಗಿ ವಿನಂತಿಸ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು, ಮಂಗಳೂರು ದಕ್ಷಿಣ ವಲಯ, ಉಳ್ಳಾಲ ತಾಲೂಕು, ಢಾಕಾ ಜಿಲ್ಲೆ. 31 ವರ್ಷ 8 ತಿಂಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸಾರ್ಥಕ ಸೇವೆ ಸಲ್ಲಿಸಿ ದಿನಾಂಕ 31/5/2026ರಂದು ವಯೋನಿವೃತ್ತಿ ಹೊಂದುತ್ತಿರುವ ಶ್ರೀಮತಿ ಜೋಸ್ವಿನ್ ಡಿಸೋಜಾ ಇವರಿಗೆ ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ದಿನಾಂಕ 7/5/1966ರಂದು ಹಿಲೇರಿ ಡಿಸೋಜಾ ಹಾಗೂ ಜುಲಿಯಾನಾ ಡಿಸೋಜಾ ದಂಪತಿಗಳ 7 ಜನ ಮಕ್ಕಳಲ್ಲಿ 5ನೆಯವರಾಗಿ ಹರೇಕಳ ಗ್ರಾಮದ ಇನೋಳಿಯಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇನೋಳಿ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ನಿತ್ಯ ಸಹಾಯ ಮಾತಾ ಅರ್ಕುಳ ಶಾಲೆಯಲ್ಲಿ ಪಡೆದು PUC ಶಿಕ್ಷಣವನ್ನು ಮಂಗಳೂರಿನ ಬಲ್ಮಠದ ಕಾಲೇಜಿನಲ್ಲಿ ಪಡೆದಿರುವಿರಿ. ಅಲ್ಲದೆ ಬೆಂಗಳೂರಿನ YMCA ತರಬೇತಿ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯನ್ನು ಪಡೆದಿರುತ್ತೀರಿ. ಸರ್ಕಾರಿ ಸೇವೆಗೆ ಸೇರುವ ಮೊದಲೇ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ತಾವು ಮೊದಲಿಗೆ ನಾಗಾಲ್ಯಾಂಡಿನಲ್ಲಿ 2 ವರ್ಷ, ತಿಪಟೂರಿನ ನಲಂದಾ ಶಾಲೆಯಲ್ಲಿ, ಬೆಂಗಳೂರಿನ ಟೈನಿ ಟ್ವಿಂಕಲ್, UBMC ಇನೋಳಿ ಹೀಗೆ ಹಲವು ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಬಳಿಕ 22/9/1994ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸೇವೆಗೆ ಸೇರಿ ಇಂದಿಗೆ 31 ವರ್ಷ 8 ತಿಂಗಳು ಪೂರ್ಣಗೊಂಡು ಸುದೀರ್ಘ ಸೇವೆಯನ್ನು ಒಂದೇ ಶಾಲೆಯಲ್ಲಿ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುವ ಭಾಗ್ಯ ತಮ್ಮದಾಗಿದೆ. ತಮ್ಮ ವೃತ್ತಿ ಜೀವನದಲ್ಲಿ ಗೈಡ್ ಶಿಕ್ಷಕಿಯಾಗಿ ಹಿಮಾಲಯ ವುಡ್ ಬ್ಯಾಚ್ ತರಬೇತಿ ಪಡೆದು ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರುತ್ತೀರಿ. ಅಲ್ಲದೆ ಯೋಗದಲ್ಲಿ ವಿಭಾಗೀಯ ಮಟ್ಟದ ತೀರ್ಪುಗಾರರಾಗಿಯೂ ಸೇವೆ ಸಲ್ಲಿಸಿದ ಹೆಮ್ಮೆ ತಮ್ಮದು.
ಸದಾ ಬೆಳಗುತ್ತಿರಲಿ ನಿಮ್ಮ ಜೀವನ, ಸಾರ್ಥಕತೆಯ ಬದುಕು ನಿಮ್ಮದಾಗಲಿ ಪ್ರತಿಕ್ಷಣ. ನಿಮ್ಮ ಮುಂದಿನ ಜೀವನವು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ಸನ್ಮಾನಗೈದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು.